ಅದ ಗಟ್ಟಿ ಹಾಕೊಂಡ್ಕೊಂಡಿದ್ದು ಏನು ಅದಕ್ಕೆ ಬಿಟ್ಟಿರಕ್ಕಲಿ ಹಿಂದಗಡೆ ಬಿಡಾಕ ಒಂದು ಹಗರಾಕತಿ ಏನು ಅತಿ ಪ್ರೀತಿ ಇದ್ದದ್ದನ್ನು ಯಾವನು ಬಿಡು ತಿಂಬೊಂಬೂ ಆಗಲಿ ಏನು ಅಗದಿ ಯಾವ ತಿಂಬು ಮ್ಯಾಗ ಪ್ರೀತಿ ಐತೆ ಅದನ್ನು ಬಿಟ್ಟಿರಾಕಲಿಕ್ಕಾಕತ್ತೀನಿ ಅದು ಬೇಕಪ್ಪ ನಮಗೆ ಅದು ಇಲ್ಲೇ ನಮಗೆ ನಡೆದಿಲ್ಲ ರೀ ಅಂತ ಒಂದಿನ ಬಿಡು ನೋಡೋಣ ಬಿಟ್ಟು ಒಂದೊಂದು ದಿನ ಬಿಟ್ಟರೆ ಎರಡು ದಿನ ಬಿಟ್ಟು ಬಿಡೋಕೆ ಬಲ ಬರ್ತೈತಿ ಒಂದನ್ನು ಬಿಟ್ಟರೆ ಮತ್ತೊಂದು ಬಿಡಾಕ ನಿನಗೆ ಬಲ ಬರ್ತೈತಿ ಒಂದು ಇಂದ್ರಿ ಚಟ ಬಿಟ್ಟಿರಾಕ ಬರ್ತೈತೇನೆ ಬಿಡ ಅದಕ್ಕೆ ಹುಟ್ಟ್ಯವಪ್ಪ ನಾವು ಹೌದಿಲ್ಲ ಅದಕ್ಕಾಗಿ ಹಾತೋರ್ತೈತೆ ಅದು ಇಂದ್ರಿಯ ಸಂಪರ್ಕಕ್ಕೆ ಹೋಗೋಕ್ಕಾಗಿ ಆ ವಾಸನ ಏನು ಮಾಡ್ತಾವೆ ಅವ ನಮ್ಮನ್ನು ಜನ್ಮಾಂತರ ತಿರುಗ್ಲಿಕ್ಕೆ ಹಚ್ತಾವೆ ಅದಕ್ಕೆ ಈ ಮನುಷ್ಯನ ಜನ್ಮಕ್ಕೆ ಬಂದ್ಮ್ಯಾಗ ಈ ಭೋಗ ವಾಸನೆಗಳನ್ನು ಸಮೂಲವಾಗಿ ನಾಶ ಮಾಡ್ತಾರೆ ವಿವೇಕದಿಂದ ವಾಸನೆಗಳೆಲ್ಲ ನಮಗೆ ಹಿತ ಕೊಡ್ತಾವ ಅಹಿತ ಕೊಡ್ತಾವೆ ಭೋಗ ವಾಸನೆಗಳಿಂದ ನಾವೆಲ್ಲ ಎಷ್ಟು ಕಷ್ಟಪಡಬೇಕಾಗೈತಿ ಏಟದು ಇಂದ್ರಿಯ ಸಂಪರ್ಕ ಭೋಗದ ತೋರು ಸುಖ ಏಟದು ಅದಕ್ಕಾಗಿ ಸಾಗರದಷ್ಟು ದುಃಖ ನೋಡ ಅಂತಾರೆ ಸಾಸಿವೆ ಕಾಳಿನಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಅಂತ ಅಕ್ಕಮಾದೇವಿ ಹೇಳ್ಯಾಳಿಲ್ಲ ಅದನ್ನು ಸಾಸಿವೆ ಕಾಳಿನಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಏಟಿರ್ತದಪ್ಪ ಇಂದ್ರಿಯ ಪತನ ಆದ್ರೆ ಮುಗಿದು ಹೋಗಿ ಅದನ್ನು ನಿನ್ನೊಳಗೆ ಗುಳುಗುಳು ಅಂತ ನಿನಗೆ ಅನುಭವ ಅದ್ರಾಗ ಗುಳುಗುಳು ಅಂತ ಅದ್ರಾಗ ಅನುಭವ ಅದರಿಂದ ಅದು ಕೊಡ್ತೀವಿ ಅದಕ್ಕೆ ಅದು ಕೊಡ್ತೀವಿ ಅಂತ ಭ್ರಮ ಆಗುತ್ತೆ ಅದೇ ಸುಖ ಕೊಟ್ಬಿಟ್ಟಿದ್ರೆ ನಿಧಿಗೂ ಕೆಲಸ ಇರುತ್ತೆ ನೀವು ಆರಾಮಿರ್ತಿದ್ವಿ ಅದನ್ನು ಮಾಡಿ ಧನು ಆತಿಲ್ಲ ಯಾವುದೇ ಇಂದ್ರಿಯ ಸಂಪರ್ಕ ಭೋಗದಿಂದ ನಿನಗೆ ಶ್ರಮಾನ ಆಕೈತಿ ಧನು ಆಕೈತಿ ಹೊರತು ಧನು ಏನು ಹೋಗುವುದು ಏನು ಇವ್ಯಾವುದೂ ಇಂಥ ವಿಷಯ ಮತ್ತು ಇಂದ್ರಿಯಗಳ ಸಂಪರ್ಕ ಇರಲಿಲ್ಲ ಅಂದರೆ ಧನು ಆಗೋ ಪ್ರಸಂಗನ ಬರೋದಿಲ್ಲ ಇವನು ದಿನ ಎಚ್ಚರ ಆದ್ಮೇಲೆ ಅವನು ಮಾಡಿ ಧನು ಆಕೈತಿ ನಿದ್ದಿಗೆ ಬೇಕಾಗೈತಿ ನಿದ್ದೆ ಮಾಡಿ ಅಂಥ ಕಂತ್ರಾಟ ಅದಕ್ಕೆ ನಿದ್ದೆ ಬೇಕಾಗೈತಿ ಅವ ಇಂದ್ರಿಯ ಮತ್ತು ಸಂಪರ್ಕ ಭೋಗನ ಮಾಡಲಿಲ್ಲ ಅಂದರೆ ನಿನಗೆ ಧನು ಆಗೋ ಪ್ರಸಂಗನ ಬರೋದಿಲ್ಲ ನಿದ್ದೆಗೆ ಹೋಗುವ ಅವಶ್ಯಕತೆನೇ ಇಲ್ಲ ಅದಕ್ಕೆ ಆ ನಿದ್ದೆ ಬರ್ದಂಗೆ ಇವು ಈ ಮನೋ ನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೊಂಡಾಗ ಬರ್ತೈತಿ ಅವನು ವ್ಯಾಪಾರ ಮಾಡಿದಂದ್ರೆ ಬರುವ ನಾವು ಬ್ಯಾಸರಿಕೆ ಹೊಂತಾವವ ನಾವು ಸುಖ ಸಿಗುತ್ತೆ ಅಂತ ನಾವು ತಿಳ್ಕೊಂಡೆ ತಿಂಬುವುದರಿಂದ ಇಲ್ಲ ನೋಡೋದ್ರಿಂದ ಇಲ್ಲ ಮೂಸಿ ನೋಡೋದ್ರಿಂದ ಮುಟ್ಟೋದ್ರಿಂದನೂ ಇಲ್ಲ ಎದರಿಂದನೂ ಇಲ್ಲ ಯಾವುದೇ ಇಂದ್ರಿಯ ಸಂಪರ್ಕ ಹೋಗೋದ್ರಿಂದ ಹಿತ ಇಲ್ಲ ಅದರಿಂದ ಧನುನ ಚಿಂತೆ ವ್ಯಸನ ಇವಾಕ ಹೊರತು ನೀ ಎಷ್ಟು ಜನ್ಮ ಹುಟ್ಟಿ ಬಂದು ಮಾಡಿದ್ರು ಅದರಿಂದ ನಿನಗೆ ಧನು ಹೋಗೋದು ಮತ್ತು ಶ್ರಮನ ಅದಕ್ಕೆ ಅದರಿಂದ ನಿನಗೆ ಸರಿ ಅದನ್ನು ಜನ್ಮಾಂತರ ಮಾಡಿ ದೌತಿ ಬಿಟ್ಟು ಅದನ್ನು ಯಾಕ್ರಿ ದಣದಿ ಇಲ್ಲ ಜನ್ಮಾಂತರ ಮಾಡಿ ದಣದಿ ಇಲ್ಲ ಅದನ್ನು ಮಾಡಿ ಇಂದ್ರಿಯ ಸಂಪರ್ಕ ಹೋಗ ಹೊಸದೇನು ಅಲ್ಲದ ಅದರಾಗ ಪ್ರೀತಿ ಇಟ್ಕೊಂಡು ಅದನ್ನ ಕರ್ಮ ಮಾಡ್ತೈತೆ ಮತ್ತು ಅದರಾಗ ಸಿಕ್ಕೊಂಡು ಬತ್ತೆ ಕಡೆಗೆ ಬ್ಯಾಸರಾಗಿ ಎಲ್ಲಿ ವಿಶ್ರಾಂತಿ ಅಂತಾನೆ ನಿದ್ದೆಯೊಳಗೆ ಅಲ್ಲಿ ಯಾವ ವಿಷಯ ಭೋಗನೂ ಇಲ್ಲ ಅಲ್ಲಿ ಆರಾಮ ಇರಬಾರ್ದಾಗಿತ್ತು ಇಂದ್ರಿಯಗಳು ಮತ್ತು ವಿಷಯಗಳ ಸಂಪರ್ಕ ಹೋಗಿಲ್ಲದಲ್ಲಿ ಆರಾಮ ಇರಬಾರ್ದಾಗಿತ್ತು ಇವು ಯಾವ ಇಲ್ಲಲ್ಲೇ ನೀ ಆರಾಮದಿಲ್ಲ ಅಂದಿಂದ ಆರಾಮು ಯಾವುದೇ ವಿಷಯ ಮತ್ತು ಇಂದ್ರಿಯ ಸಂಪರ್ಕ ಭೋಗವನ್ನು ಅವಲಂಬಿಸಿಕೊಂಡಿಲ್ಲ ಅದು ಸ್ವತಂತ್ರವಾಗಿ ಐತಿ ಏನು ಅದಕ್ಕೆ ಅದನ್ನು ಸುಖ ಶಾಂತಿಗೋಸ್ಕರ ಇದನ್ನು ವಿಷಯ ವಸ್ತುಗಳ ಅವಲಂಬನೆ ಮಾಡೋಂಗಿಲ್ಲ ಏನು ಅದನ್ನು ಮಾಡೀನಿ ಇದನ್ನು ಮಾಡಿ ಏನು ಮಾಡಿದ್ದೇನು ಓದತ್ತೆ ನೀನೇನು ಕಲ್ಪಿಸ್ಕೊಂಡು ಕೂತಿ ಅದನ್ನು ಮಾಡಿದ್ರೆ ಸುಖ ಸಿಗ್ತದೆ ಏನು ಮಾಡಿರೋ ಇಲ್ಲ ಅನ್ನೋದು ಬೆಳಿಬೇಕಲ್ಲ ಮಾಡೋದು ಬಿಟ್ಟು ಸುಮ್ಮನೆ ಇದ್ದಾಗ ಇದ್ದ ವಸ್ತು ನಮ್ಗೆ ಅನುಭವ ಸುಮ್ಮನೆ ಇರೋದು ಅನುಕೂಲ ಒಂದು ನಮ್ಮನೆ ತಿಳ್ಕೊಂಡ್ಬಿಟ್ಟೇವು ನಾವು ಏನಾರು ಮಾಡೋದು ನಮಗೆ ಅದೇ ಉದ್ಯೋಗ ಅಂತ ತಿಳ್ಕೊಂಡೇವು ಸುಮ್ಮನೆ ಇರೋವನಷ್ಟು ಉದ್ಯೋಗಿನೇ ಅವನು ಇಲ್ಲ ಸುಮ್ಮನೆ ಇರಿಸ್ಬೇಕಲ್ಲ ಮನಸ್ಸನ್ನು ಎತ್ತು ಹೋಗದಂಗೆ ಕಾಯ್ಬೇಕು ಮಂಗ್ಯಾನಂತ ಮನಸ್ಸು ಯಾವ ವಿಷಯಗಳ ಕಡೆಗೆ ಹೋಗದಂಗೆ ಯಾವುದು ಕಲ್ಪನಾ ಹಾಕದಂಗೆ ಅವಕಾಶ ಕೊಡ್ದಂಗೆ ಯಾವುದೇ ಥರದ ವಿಚಾರಕ್ಕೆ ಕಲ್ಪನೆಗೆ ಅವಕಾಶ ಕೊಡ್ದಂಗೆ ಯಾವಾಗಲೂ ಮಂಗ್ಯಾನಂತ ಮನಸ್ಸನ್ನು ಕಾಯ್ಕೋತ ಇರ್ಬೇಕು ಅಂದಾಗಿದ ಮುಂದೆ ನಮಗೆ ಸೂತ್ರ ಸುಖದ ಸೂತ್ರ ಆನಂದದ ಸೂತ್ರ ಹಚ್ಚಕ್ಕೆ ಬರುತ್ತೆ ಸುಮ್ಮನೆ ಇದ್ದಾಗ ಆರಾಮ ಇರ್ತೈತಿ ಅನ್ನೋ ಹಿಡಿದು ಸಿಕ್ತೆ ಅಂದರೆ ಅವನು ಸುಮ್ಮನೆ ಇರ್ತಾನೆ ಅದ ಬ್ರಹ್ಮಸೂತ್ರ ಏನು ನಾವು ಒಳಗೆ ಏನೇನಾರು ಅದನ್ನು ಮಾಡಿ ಸುಖ ಹೊಂತೇನೆ ಇದನ್ನು ಎಂದೂ ಸುಖ ಶಾಂತಿ ಸಿಗೋದು ಏನು ಇದೇ ಅಭ್ಯಾಸ ಸುಮ್ಮನೆ ಇರಿಸುವ ಅಭ್ಯಾಸ ಮಾಡಬೇಕು ಮನಸ್ಸನ್ನು ಸುಮ್ಮನೆ ಇರಿಸೋದು ಏನೂ ಮಾಡೋದು ಅವಶ್ಯಕತೆನೇ ಇಲ್ಲ ಏನಾದ್ರು ಮಾಡೋಕೆ ಹೋದೆ ಅಂದ್ರೆ ಸುಮ್ಮನೆ ಇರೋಕೆ ಕೆಟ್ಟು ಬಿಡುತ್ತೆ ಏನು
ಮನಸ್ಸು ಎಷ್ಟು ತಿರುಗಿದ್ರು ಮತ್ತು ಮೊದಲಿನ ಸ್ಥಾನಕ್ಕೆ ಬಂದಾಗನ ಆರಾಮ ನೋಡ್ರಿ. ಎಲ್ಲಿಂದ ಬಂದು ಪುನಃ ತಿರುಗಿ ಅಲ್ಲಿಗೆ ಹೋಗಿ ನೀವು ಮುಟ್ಟಬೇಕು. ಎಲ್ಲಿಂದ ಉದಯ ಆಗೈತಿ ಭಾವ ಪುನಃ ತಿರುಗಿ ಅಲ್ಲಿಗೆ ಹೋಗಿ ಮನಸ್ಸು ನಿಂತಾಗ ಎಲ್ಲ ಬಂಧನದ ದುಃಖದ ಭ್ರಾಂತಿ ಎಲ್ಲ ಹೋಗ್ಬಿಡ್ತು. ಎಲ್ಲಿಂದ ಉದಯ ಯಸ್ಮಾನ್ ವಿಶ್ವ ಮುದೈತಿ ಯಸ್ಮಿನ್ ಪುನರ್ಲೀಯತೆ, ಎಲ್ಲಿಂದ ಉದಯ ಆಗೈತಿ ಜಗತ್ತಿನ ಭಾವ ಅಲ್ಲೇ ಹೋಗಿ ಅಡಗಬೇಕು. ಎಲ್ಲಿಂದ ಬಂದು ಅಲ್ಲಿಗೆ ನಿನ್ನ ಮೂಲಕ ಹಿಂತಿರುಗು ಅಂತ, ರಿಟ್ರ್ಯಾಚ್ ಯುವರ್ ಸ್ಟೆಪ್ಸ್ ಬ್ಯಾಕ್ ಅಂತ. ಅದಕ್ಕೆ ಹೇಳ, ನಿನ್ನ ಮೂಲಕ ಹಿಂತಿರುಗಿ, ನೀನು ಭಾಳ ದೂರ ಬಂದಿ ನೀನು. ಅದ ಕಲ್ಪನಾ ಮಾಡ್ಕೊಂತ ವಾಸನ ಗಂಟು ಕಟ್ಕೊಂಡು ಹಂಗೆ ತಿರುಗ್ತೈತಿ ಜೀವ. ಜನ್ಮ ಜನ್ಮ ಅಂತ ತಿರುಗತ್ತೆ. ವಾಸನೆಗಳೆಲ್ಲ ನಾಶ ಆಗದ ಹೊರತು ವಾಸನೆಗಳೆಂಬ ಗಂಟೆ ಕರಗೋವರೆಗೂ ನಮ್ಮೂರಿಗೆ ನಮ್ಮ ಮನೆಗೆ ಹೋಗೋಕ್ಕಾಗೋದಿಲ್ಲ. ಹಂಗೆ ವಾಸನಾದ ಗಂಟೆ ಹಂಗೆ ಮಾಡ್ಬೋದು. ಮತ್ತು ಕರ್ಮಕ್ಕನುಸಾರಾಗಿ ತಿರುಗೋದು. ಕರ್ಮಗಳನ್ನು ಮಾಡ್ತಾನಲ್ಲ, ಅವುಗಳಿಂದ ಸುಖ ಸಿಗ್ತೈತೆ ಅನ್ನೋ ವಾಸನ ಹೆಚ್ಚಕ್ಕೊಂತ ಹೋಗ್ತೈತೆ. ಅದರಿಂದ ನೀನು ಬಂಧನೇನೋ ಹರಿದಿಲ್ಲ. ಕರ್ಮದಿಂದ ಬಂಧ ಹರಿಯದು ನಿರ್ಮಲ ಜ್ಞಾನದಿಂದಲ್ಲ. ಯಥಾರ್ಥ ನೀನು ಯಾರದೇನು ವಿಚಾರ ಮಾಡ್ಕೊಂಡಾಗ ಇದ್ರ ಮೇಲೆ ವಾಸನ ಎಲ್ಲ ಹೋಗ್ತಾನೆ ಅಭ್ಯಾಸದಾಗ ತೊಡಗಿದಾಗ. ಅದರಿಂದ ಸುಖ ಸಿಗ್ತೈತಿ. ಇದರಿಂದ ಯಾವ ಸುಖ ಕೊಡುವ ವಸ್ತುಗಳು ಸಾಮಾನುಗಳು ಇಲ್ಲ ಈ ಜಗತ್ತಿನೊಳಗೆ. ಅದಕ್ಕಾಗಿ ಸುಖ ಶಾಂತಿಗೋಸ್ಕರ ಏನನ್ನೂ ಅವಲಂಬನೆ ಮಾಡೋ ಅವಶ್ಯಕತೆ ಇಲ್ಲ. ಯಾವ್ದು ಸುಖರೂಪ ಐತಿ ಅದನ್ನು ನೀನೇ ಆದ ಸುಖರೂಪದಿ, ನಿನ್ನನ್ನು ನೀ ಅವಲಂಬನೆ ಮಾಡು. ನಿನ್ನಿಂದ ಅವರಿಸಿಕೊಳ್ಳೋ ವಸ್ತುಗಳು ಯಾವ ಸುಖರೂಪ ಅಲ್ಲ. ತೋರೆಡಗು ವಿಕಾರಕ್ಕೆ ನಾಶ. ನೀ ಎಂದೂ ವಿಕಾರ ಅದಕ್ಕೆಲ್ಲ ನೀನು ಸಾಕ್ಷಿ. ನಿನ್ನ ಆಧಾರದ ಮೇಲೆ ಅವೆಲ್ಲ ತೋರ್ತಾವ ಮತ್ತು ನಿನ್ನಲ್ಲೇನೋ ಅಡಗ್ತಾವೆ. ಆದರೂ ನಿನಗೆ ಯಾವ ವಿಕಾರವನ್ನು ಉಂಟು ಮಾಡಿಲ್ಲ ಜಗತ್ತು, ಜಗತ್ತಿನ ವ್ಯವಹಾರ. ನನಗಾಗೈತೆ ಅಂತ ನೀನು ಭ್ರಮ ಆಗೈತಿ, ಏನೂ ಆಗೇ ಇಲ್ಲ ಅನ್ನೋದನ್ನು ಅನುಭವದಿಂದ ನೋಡ್ಕೋ. ಒಮ್ಮೆ ನೀ ಅದನ್ನು ಖಾತ್ರಿ ಮಾಡ್ಕೊಂಡೆ ಅಂದ್ರೆ ಚಿಂತೆ ಕಡಿತೈತೆ. ನನಗೇನೂ ಆಗೋದೇ ಇಲ್ಲ ಅನ್ನೋದು, ಏನಾಗೋದೆಲ್ಲ ನನಗಾಗೈತೆ. ಹಿಡ್ಕೊಂಡು ಕೂತಿಯಲ್ಲ, ಶರೀರದಾಗ ಆದದ್ದು ನನಗಾಗೈತಿ, ಮನಸ್ಸಿಗೆ ಆದದ್ದು ನನಗಾಗೈತಿ. ಅವೆಲ್ಲ ನಿನ್ನಿಂದ ಅರಿವಿಸ್ಕೊಳ್ತಾವೆ, ನಿನಗೆ ಗಣ್ಯವಾಗಿದ್ದಾವೆ. ಅನ್ನೋ ಯಾವಾಗಲೂ ಈ ವಿಚಾರ ಇರ್ಬೇಕು ನೋಡಿ. ಎಡೆಬಿಡದೆ ಒಳಗೆ ಅಭ್ಯಾಸ ನಡಿಬೇಕು. ಯಾವಾಗಲೂ ಇದ್ದ ವಸ್ತು ನಾನು, ಇವೆಲ್ಲ ನನ್ನಿಂದ ಅರಿವಿಸ್ಕೊಳ್ತಾವ, ಮಧ್ಯಂತರದಲ್ಲಿ ಎಡಗ್ತಾವೆ. ಇದನ್ನು ಅಡಗದಂಗೆ ವಿಕಾರ ಆಗದಂಗೆ ಇಟ್ಕೊಳಕ್ಕೆ ಬರ್ತೈತೆ. ವಸ್ತುವನ್ನು ತೋರಿಕೆ ವಸ್ತುಗಳನ್ನು ಪ್ರತಿಯೊಂದು ವಸ್ತು ಇದಕ್ಕಿದ್ದಂಗೆ ಇರೋದಿಲ್ಲ, ಬದಲಾವಣೆ ಯಾಕೆ. ಈ ಶರೀರ ಎಷ್ಟು ಬೇಕಾದಷ್ಟು ವ್ಯವಸ್ಥಿತವಾಗಿ ಇಟ್ಕೊಂಡು ಕೆಟ್ಟು ಹೋಗೋದನ್ನ ಇದೆ, ಅವಧಿ ಐತಿ ಅದಕ್ಕೆ, ಹೌದಿಲ್ಲ? ಕ್ರಮೇಣ ಅದು ವಿಕಾರಕ್ಕೂ ಅಂತ ಹೊಂಟೈತಿ. ಅದು ಗೊತ್ತಾಗದಂಗೆ ಸಮೀಪ ಮಾಡಾಕತೈತಿ. ಹಂಗೆ ಬಡ್ಕೊಂಡು ಲಬ್ ಡಬ್ ಹಾರ್ಟ್ ಬಡ್ಕೋತೈತಲ್ಲ, ಅದೆಲ್ಲ ಹೆಂಗೆ ಬಡ್ಕೋತಿ ಹಂಗೆ ಸಮೀಪ ರುದ್ರಭೂಮಿ ಸಮೀಪ ಮಾಡಾತೈತಿ, ಹೌದಿಲ್ಲ? ಮೃತ್ಯುವಿನ ಎಡೆಗೆ ಹೊಂಟೈತಿ. ಬಡ್ಕೊಂಡು ಕಡೆಗೆ ಹಾರ್ಟ್ ನಿತ್ಯ ಅಂದ್ರೆ ಮುಗಿದು ಹೋಗ್ತಾ ಇದೆ. ಹೇಳಿ ಕಳಿಸ್ಪ ಇನ್ನು ಮಂದಿಗೆಲ್ಲ ಹೇಳಿ ಕಳಿಸ್ತಾರೆ, ಹೌದಿಲ್ಲ? ಇಲ್ಲಾಂದ್ರೆ ತಡ್ಕೋದಲ್ಲೇ ಇದನ್ನು ವಾಸನೆ ಬರ್ತೈತಿ, ಹಾಗೆ ಹೋಗೋದು ಬಿಡ್ರಿ ಅಂತ. ಕೆಲವು ಮಂದಿ ಬ್ರಾಹ್ಮಣರು ಅಂತೇಳಿ ಹೇಳಿ ಕಳಿಸೋದೇ ಇಲ್ಲ. ಅವರೆಲ್ಲ ದಿನಕ್ಕನ ಊಟಕ್ಕನ ಹೇಳಿ ಕಳಿಸ್ತಾರೆ. ಅವ್ರು ಏನು ನಾವು ಏನು ಮಾಡಿ ಮಾತ್ಕೋಯಪ್ಪ, ಇದು ನಾವು ಹೆಂಗೆ ಆಯ್ತು, ಇದು ಭಾಳ ಚಿಂತೆ ಮಾಡು. ತಿಳಿದವರು ಸತ್ತವ್ರ ಬಗ್ಗೆ ಚಿಂತೆ ಮಾಡೋಕೆ ಹೋಗೋದು, ಇದ್ದವ್ರ ಬಗ್ಗೆ ಆಗಲಿ ಸತ್ತವ್ರ ಬಗ್ಗೆ ಆಗಲಿ ಯಾಕೆ ಚಿಂತೆ ಮಾಡೋದು? ಶರೀರ ಬಂದೈತೆ ಅಂದ್ರೆ ಹೋಗೋದನ ಅದು. ಆದರೆ ನೀ ಏನು ಹೋಗೋದಿಲ್ಲಲ್ಲ, ಅದ ನಾನು ಅಂತ ತಿಳ್ಕೊಂಡಲ್ಲೇ ದುಃಖ ಆಗೈತಿ. ಈಗ ಹೋಗೋದು ಯಾವುದು, ಬರೋದು ಯಾವುದು, ನೀ ಯಾರು ನೋಡ್ಕೊ, ಸಾಯೋದು ಯಾವುದು, ಹುಟ್ಟೋದು ಯಾವುದು. ನಾ ಈ ತಿಳುವಳಿಕೆ ಈಗ ಜೀವಂತ ಇದ್ದಾಗ ಮಾಡ್ಕೋ. ನಾ ಸಾಯವಲ್ಲ, ನಾ ಹುಟ್ಟವಲ್ಲ. ಶರೀರಕ್ಕದ ಶರೀರವನ್ನು ನಾ ತಿಳಿತೀನಿ, ಎದುರಿಟ್ಟು ನೋಡ್ತೀವಿ. ಅದನ್ನು ಮಣ್ಣು ಕೊಡಕ್ಕೆ ಯಾರ್ಯಾರು ಬಂದಾರ ಅನ್ನೋದು ನೋಡ್ತೀನಿ ನೀನು, ಹೌದಿಲ್ಲ? ಅಲ್ಲಿ ನೀ ಅದು ತೊಗೊಂಡು ಹೋದ್ರೆ ನಾ ಇಲ್ಲೇ ಅದನ್ನು ಹೇಳ ಮನ್ಯಾಗಂತ, ಹೌದಿಲ್ಲ? ನೀವು ಹೋದ್ರೆ ಎಲ್ಲರೂ ಹೋಗ್ಯಾರ, ಎಲ್ಲರೂ ಬಂದಿದ್ರಲ್ಲ, ಎಲ್ಲರೂ ನೋಡೇನು ಅವ್ರನ್ನ, ಯಾರ್ಯಾರು ಬಂದಿದ್ರು. ನಾ ಅಂತ ಹೋಗಲಿಲ್ಲ ನೀನು, ಯಾಕಂದ್ರೆ ನಾ ಅಲ್ಲ ಯಾವಾಗೂ ನೀನು ಅಲ್ಲ. ನಾನು ಭಾವದಾಗ ಉಳಿದ್ಬಿಟ್ಟೆ. ನಿನ್ನ ಭಾವದಾಗ ಐತೆ ಅದು ಶರೀರ, ಭಾವರಹಿತ ಆದಾಗ ನಿನಗಿಲ್ಲ ಶರೀರ. ನಿನ್ನ ಏನೈತೆ ಭಾವಾತೀತದ. ಇದು ಭಾವಕ್ಕೆ ಬಂದದ್ದೆಲ್ಲ ಇದೆಲ್ಲ ತೋರಿಕೆ ಮಾಯ ಇದೆ.
ಭಾವನೆಗಳೆಲ್ಲ ಇಲ್ಲದ ಸ್ಥಿತಿನ ನಿನ್ನ ನಿಜದ ಸ್ಥಿತಿ, ಭಾವಪತ್ಯದ ಸ್ಥಿತಿ. ಅದಕ್ಕೆ ಸಮಾಧಿ ಅಂತಂದರು. ಏನು ಎಲ್ಲಷ್ಟು ಅದಕ್ಕೆ ಅವಕಾಶ ಕೊಡ, ಭಾವನೆಗಳಿಗೆ, ಕಲ್ಪನೆಗಳಿಗೆ. ಆರಾಮ ತನ್ನಲ್ಲೇ ಅದ ಅನ್ನೋದು ಹೊಳಿತು ಅಂತಂದ್ರೆ ಮನಸ್ಸು ಹೊರಗೆ ತಿರ್ಗಾಕೆ ಹೋಗೋದಿಲ್ಲ ನೋಡ್ರಿ ಅದು. ಹಂಗೆ ಅದು ಖಾತ್ರಿ ಮಾಡ್ಬೇಕಲ್ಲ, ನನ್ನಲ್ಲೇ ಐತೆ ಅನ್ನೋದು ಖಾತ್ರಿ ಮಾಡ್ಕೊಂಡಾಗ, ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊಂಡಾಗ ಹೊರಗೆ ಹೋಗೋದು ಬಿಡ್ತೈತೆ ಮನಸ್ಸು. ಎತ್ತು ಹೋಗದಂಗೆ ಮಾಡಿಟ್ಟ ಕಾಲು ಮುರಿದು ಬಿಟ್ಟ ಅಂತಲ್ಲ ಶರೀಫರು ಹಾಡಾರ. ಅನುಭವಕ್ಕೆ ತೊಗೊಂಡ ಅಂದಾರ ಅವರೆಲ್ಲ. ಅಲ್ಲೇ ಇಲ್ಲೇ ಅಡ್ಡಾಡ್ತಿದ್ವಲ್ಲ, ಗುರುನಾಥ ನನಗೆ ಎಷ್ಟು ಉಪಕಾರ ಮಾಡಿದ, ನನ್ನಲ್ಲೇ ಐತೆ ಅನ್ನೋದು ಅನುಭವಕ್ಕೆ ತಂದುಕೊಟ್ಟು. ನಾನಾ ಅದೇನೆ, ನನಗೆ ಬೇಕಾದ ವಸ್ತು ನಾನಾ ಅದೇನೆ, ನಿನಗೆ ಬೇಕಾದ ವಸ್ತು ಆನಂದ, ಆನಂದ ಸ್ವರೂಪನ ನೀನದಿ. ಅದನ್ನು ಬಿಟ್ಟು ಅಲ್ಲದ್ದನ್ನು ಆರೋಪ ಮಾಡಿ ಈ ದೇಹ ನಾನು ಅಂತ ತಿಳ್ಕೊಂಡು ಇದಲ್ಲ. ನೀ ಎಷ್ಟು ಜನ್ಮ ಈ ದೇಹ ನಾನು ಅಂತ ತಿಳ್ಕೊಂಡು ದೇಹ ನೀನಾಗಕ್ಕಲ್ಲ, ಆಗೋದಿಲ್ಲ. ದೇಹವನ್ನು ತಿಳಿಯವ ನೀನು, ಅರು ನೀನು ಯಾವಾಗಲೂ ಇರು ನೀನು ಆನಂದ ಸ್ವರೂಪ ನೀನು ಅನ್ನೋದು. ಇದನ್ನು ಸರಿ ಕೇಳಿದ್ದನ್ನು ಮನನ ಮಾಡೋದು, ನಿಧಿಧ್ಯಾಸನ ಮಾಡ್ಕೊಂತ ಇರ್ಬೇಕು. ಇದು ನಮ್ಮ ಕಾಯಕ. ನೀ ಎಲ್ಲರೂ ಮಾಡ್ತಾನೆ ಬರೀ ಬಾಳ್ಯಾಕೆ ಬಡ್ಕೊಂಡು ಜೀವನ ಹಾಳು ಮಾಡ್ಕೊಂಡು ಕೆಲಸ ಮಾಡಿ ಏಟು ಬೇಕಟ್ಟು ಮಾಡು. ಚರಿತಾರ್ಥಕ್ಕೋಸ್ಕರವಾಗಿ ಮಾಡಬೇಡ ಅಂತ ಯಾವ ಮಹಾತ್ಮನೂ ಹೇಳಿಲ್ಲ. ಮಾಡೋದನ್ನು ಏನು ಅದ ಸುಖರೂಪ ಅಂತ ತಿಳ್ಕೊಂಡು ಮಾಡು, ಸುಳ್ಳು ಅಂತ ತಿಳ್ಕೊಂಡು ಮಾಡೋದನ್ನೆಲ್ಲ. ಏನು ಪುನಃ ಪುನಃ ಓದ್ಕೊಂತ ಕೇಳ್ಕೊಂತ ಹೋದಂಗೆಲ್ಲ ವೃತ್ತಿ ಅದೇ ಕಾರ್ಯಾಗಿ ಸಮಾಧಿ ಹತ್ಬೇಕು ನೋಡ್ರಿ. ಅದಕ್ಕೆ ಹೇಳೋಂಗೂ ಸಮಾಧಿ ಹತ್ಬೇಕು, ಕೇಳೋಂಗೂ ಸಮಾಧಿ ಹತ್ಬೇಕು. ಅಲ್ಲಿವರೆಗೆ ಇದನ್ನು ಹೇಳೋದು ಕೇಳೋದು ನಿರಂತರ ನಡಿಬೇಕಿದೆ. ಶರೀರ ನಾನಲ್ಲ, ಪ್ರಾಣ ನಾನಲ್ಲ, ಮನ ಬುದ್ಧಿ ಚಿತ್ತು ಅಹಂಕಾರ ನಾನಲ್ಲ. ಈ ಶಿಖಿ ವಾಯು ನಭ ಎಂಬಿವ್ಯಾವೂ ನಾನಲ್ಲ, ಪಂಚಭೂತಾದಿಗಳು ನಾನಲ್ಲ, ಪಂಚಪ್ರಾಣಗಳು ನಾನಲ್ಲ, ಪಂಚಕೋಶಗಳೂ ನಾನಲ್ಲ. ನಾನು ಅವನ್ನೆಲ್ಲ ಅರಿಯುವಂಥ ಸಾಕ್ಷಿ ಸ್ವರೂಪ. ಏನು ಹಿಂಗೆ ನಾವು ಅದನ್ನು ತಟಸ್ಥಾಗಿ ನಿಂತು ವಿಚಾರ ಮಾಡೋಕೆ ಅಭ್ಯಾಸ ಮಾಡ್ಬೇಕು ನೋಡ್ರಿ. ಜ್ಞಾನಕ್ಕೆ ಬೀಜ ಯಾವುದು ಅಂದರೆ ಶ್ರವಣ. ನಮ್ಮ ನಿಜವಾದ ಇರುವಿನ ಬಗ್ಗೆ ಅನುಭವಗಳ ಮುಖಾಂತರ ಅದನ್ನು ಕೇಳೋದು. ಜ್ಞಾನಕ್ಕೆ ಬೀಜಂ ರೂಪಂ ಕಾರ್ಯಂ ಅಂತಾರೆ. ಏನು ಜ್ಞಾನಕ್ಕೆ ಬೀಜ ಶ್ರವಣನ ಬೀಜ, ಅದು ತಯಾರಾಗಬೇಕಾತ. ಅದು ಅಂತಃಕರಣದೊಳಗೆ ಬೀಜ ಬಿತ್ತಿರ ಅದು ಕೆಲವು ದಿನಕ್ಕೆ ಫಲಿಸ್ತೈತಿ. ಏನು ಅದು ರೂಪ ಆಗಕ್ಕೆ ಚಲೋಕೈತಿ. ರೂಪಂ ಕಾರ್ಯಂ, ಆವ ಅಣುವಿಂದ ಅವನು ಬಿಡೋದೇ ಅದು ರೂಪ. ವಿಚಾರ ಮಾಡಿದಾಗ ಏನೂ ಸಿಗುವುದಿಲ್ಲ ಅಂತ ತಿಳಿದು ಅದನ್ನು ಬಿಡೋದು, ವಿಷಯದಿಂದ ವಿಮುಖ ಆಗುವುದನ್ನು ರೂಪ. ಕಾರ್ಯ ಅಂದರೆ ಹೊರಳಿ ಬಿಟ್ಟದ್ದನ್ನು ಹೊಳ್ಳೆದ್ರೆ ಮನಸ್ಸು ಹಾಕದೇ ಇರುವುದು ಅದ ಕಾರ್ಯ. ತೊರೆದುದಲ್ಲಿ ಮತ್ತೆ ಎರಗದಿರ್ಬೋದೇ ಚಂದ, ಅದ ಕಾರ್ಯ, ಅದ ಅದ್ರ ಗುರ್ತ. ಬಿಟ್ಟಾನ ಅನ್ನೋದು ಗುರ್ತಪ್ಪ, ಹೊಳ್ಳೆದ್ರಾಗ ಮನಸ್ಸು ಹಾಕ್ದಂಗೆ. ಯಾಗಷ್ಟೇ ಬಿಟ್ಟಾನು ಅವು ಸಿಗ್ಲಿಕ್ಕೆ ಬಿಟ್ಟು ಮತ್ತು ಅನುಕೂಲ ಹೋಗವಣ ಅದಿಲ್ಲ. ನೀ ಅದನ್ನು ತಿನ್ನೋದಿಲ್ಪ ಇದನ್ನು ತಿನ್ನೋದಿಲ್ಲ ಅಂತ ಮನೆಯಾಗಿಲ್ಲ ಅಂತ ಬಿಟ್ಟು ಸಿಗ್ಲಿಕ್ಕೆ ಬಿಟ್ಟು ಯಾಕ್ರಿ ಅನುಕೂಲಾರ ಹಂಗೆ ಹೊಡ್ಯಾವಣ ಅದಿಲ್ಲ. ಇಲ್ಲದಕ್ಕೆ ಅವಲ್ಲ ಸರ್ವಜ್ಞ ಹೌದಿಲ್ಲ. ಇದ್ರಾಗ ಏನಾಯ್ತುಪ್ಪ ನಮ್ಗಂದು ನರಿ ಜಿಗದ್ ನಿಲಕ್ಲಿಕ್ಕೆ ದ್ರಾಕ್ಷಿ ಹುಳಿ ಅದಾವ ಅಂತಿತ್ತು ಹೌದಿಲ್ಲ. ಅವೇನು ಬಿಡು ಹುಳಿ ಅದಾವ ಅಂತಿತ್ತು. ಹಂಗೆ ಅನುಕೂಲ ಆಗಲಿಲ್ಲ ಅಂತಂದ್ರೆ ಬಿಡಾವ ನೀನು ಸನ್ಯಾಸಿ ಆಗಿ ಬಿಡುದಪ್ಪ. ಏನಾಯ್ತದೆ ಈ ಜೀವನದಾಗ ಅಂತ ಹೇಳ್ಕೊತ ಮಂದಿಗೆ ಹೇಳ್ಕೊತ ಅಡ್ಡಾಡ್ಬೋದು, ಸಿಕ್ಕಾಗ ಹಣತ ಹಾಕೋದು ಹೌದಿಲ್ಲ. ಮಂದಿಗೆ ಬಿಡು ಅಂತ ಹೇಳೋದು, ಅವು ಬಿಟ್ಟದನ್ನು ತೊಗೊಂಡು ಹೊಡ್ಕೊತ ಹೋಗೋದು ಹೌದಿಲ್ಲ. ಇದನ್ನ ಮಾಡೋದು. ಇದನ್ನೇ ಮಾಡಾಯ್ತೀವಿ ನಾವು. ಮನಸ್ಸಿನಾಗ ಬರ್ಬೇಕು ನಿಮಗೆ ನಿಜ ವೈರಾಗ್ಯದ ಬಲವಿಡಿಯದೆ. ನಿಜವಾದ ವೈರಾಗ್ಯ ಇಲ್ಲದೆ ನಮಗೆ ಕೆಲಸ ಆಗುತ್ತೆ. ಡೋಂಗಿ ಮಾಡಿದಂದ್ರೆ ನಿನಗೆ ಮತ್ತು ನರಕ ಯಮಯಾತನೆ ಅನುಭವಿಸ್ಬೇಕು. ಡೋಂಗಿ ವೈರಾಗ್ಯ ಯಮಯಾತನೆ ತಪ್ಪೋದಲ್ಲ ನಿನಗೆ. ಏನು ಡೋಂಗಿ ಮಾಡೋಕೆ ಹೋಗಬೇಡ. ಎಲ್ಲ ಇದ್ದು ಹೋಗೋ ವಸ್ತುಗಳಿದ್ದು ಭೋಗಿಸೋ ಸಾಮರ್ಥ್ಯ ಇದ್ದು ಅದರ ಮನಸ್ಸು ಹಾಕದೇ ಇರುವುದು ಅದು ನಿಜವಾದ ವೈರಾಗ್ಯ. ಅದಕ್ಕೆ ಸನ್ಯಾಸ ಅಂತ. ಏನು
ಅದು ವಿವೇಕದಿಂದ ನಮಗೆ ಶಾಶ್ವತವಾಗಿ ಬರ್ತೈತಿ. ಒಳ್ಳೆಯದ್ರಾಗ ಹೋಗ್ಲಂಗೆ ದೋಷ ದರ್ಶನ ಆಕೈತೆ. ಅವ್ನು ವಿಚಾರ ಮಾಡಿ ಬಿಟ್ರೆ, ಸಿಗ್ಲಿಕ್ಕೆ ಬಿಟ್ರೆ ಇಲ್ಲದಕ್ಕೆ ಬಿಟ್ರೆ ಅಪಾಪಿ ಇರ್ತೈತಿ. ನಾನು ನೋಡಿದ್ರಿ ಏನಾಕಿತ್ತೋ ಏನು, ತಿಂದಿದ್ರೆ ಏನಾಕಿತ್ತೋ ಏನು, ಸುಳ್ಳ ತಿನ್ನೋದಿಲ್ಲ ನಿಪ್ಪ ನಾನು, ಹೌದಿಲ್ಲ? ಅವ್ನು ತಿನ್ನೋದಿಲ್ಲ ಅಂತ ಬಿಡು ಅಂತ ಕೊಡೋದ ಬಿಟ್ಬಿಟ್ರಲ್ವ ನನಗೆ ಒಮ್ಮೆ ಅಂದ ಕೂಡಲೇ. ತಿನ್ಬೇಕನ್ನೋ ಆಶಾರ ಇತ್ತು, ಯಾವನು ಹೊಳ್ಳಿ ಜನ್ವಿ ಮಾಡಲಿಲ್ಲ ತಗೋ ಅಂತೇಳಿ. ಹಂಗತಿ ತಗೋರಪ್ಪ ತಿನ್ನಂತ ಕೊಡಲಿಲ್ಲ ಅವನು, ಹೌದಿಲ್ಲ? ಅದಾಗಬಾರ್ದು. ಒಳಗೆ ಇಟ್ಕೊಳಕ್ಕೆ ಹೋಗ್ಬಾರ್ದು. ಒಳಗೆ ಆಶೆ ಆಯ್ತಂದ್ರೆ ನೀನು ಬಿಡು. ಮತ್ತು ಶರೀರ ಬಿಟ್ಟ ಮ್ಯಾಗಾರು ಬರುವುದು ನನಗೆ ಅದು. ಒಳಗೆ ಆಶೆ ಆಯ್ತಂದ್ರೆ ನನಗೆ ಅದನ್ನು ಕೊಡ್ರಿ ಇದನ್ನು ಕೊಡ್ರಿ ಅಂತಿರ್ತಾವೆ. ಆಶೆ ಒಳಗೆ ಇಟ್ಕೊಂಡು ಶರೀರ ಬಿಟ್ಟಿರ್ತಾರಲ್ಲ, ರಾಗ ಪ್ರೀತಿ ಅದ್ರಾಗ ಪ್ರೀತಿ ಇರ್ತೈತೆ, ಅದೇ ಬೇಡ್ತಿರ್ತಾವೆ. ಅದನ್ನು ಬೇಡಿಕೆ ನನಗೆ ಅದನ್ನು ಕೊಡು ಇದನ್ನು ಕೊಡು ಅಂತಿರ್ತಾವೆ. ಇಟ್ಟದ್ದನ್ನೆಲ್ಲ ಗಪ್ಪರಿಸ್ತಾವೆ. ಮನೆಯಾಗ ಇಟ್ಟದ್ದು ಎಲ್ಲ ಬರುಬಶ್ರಿ, ಏನು ಈಡಾಗೋಂಗಿಲ್ಲ. ಅಲ್ಲಿ ರಾಮದುರ್ಗದಾಗ ಒಂದು ಪಿಶಾಚಿ ದೋಸ್ ಶೇಡ್ಜಿ ಮನ್ಯಾಗ ಹಂಗೆ ಕಾಡ್ತಿತ್ತಂತ. ಅವರು ಅಜ್ಜಾರ ಅಂತೇಳಿ ಬಂದಿದ್ರಲ್ಲಿ ಅಂಗರ್ಕಿಗೆ ಬಂದು, ಹಿಂಗಾಗೈತ್ರಿ ಅಪ್ಪರ, ಒಂದಿನ ಊರಿಗೆ ಹೋಗಿ ಬರೋಣ ಮನೆಗೆ ಅಂತ ಹೇಳ್ಯಾರ. ಅವರು ಒಂದಿನ ನಾವು ಹೋದಾಗ ರಾಮದುರ್ಗದವರು ಹೇಳ್ಯಾರ, ಹೋಗು ನಡಿಪ ಅಂದ್ರೆ. ಅಜ್ಜಾರು ನಾನು ಇಬ್ಬರು ಹೋಗಿ ದೂದ್ ಶೇಡ್ಜಿ ಅವರೇ ಗಾಡಿ ತೊಗೊಂಬಂದಿದ್ರು. ಅದೀವಿ ಅವ್ರ ಮನ್ಯಾಗ ಒಳಗೆ ಹೊಕ್ಕಿಪ್ಪ. ಒಳಗೆ ಹೋಗಿ ಅಜ್ಜಾರಿಗೊಂದು ಕುರ್ಚಿ ಹಾಕಿದ್ರು. ನಾನು ಈಚೆ ಕಡೆ ಬನ್ನಿ, ಆ ಕಡೆ ಕುಲಿಯಾಗಿಂದ ಅವ್ರ ಅಣ್ಣ ಅಂತವ ಮೊಣಕಾಲಿ ನಡ್ಕೊಂತ ಪಾಡ್ನೆಲ್ಲ ಹೊಡ್ಕೊಂತ ಬಂತಪ್ಪ, ಕಣ್ಣು ಕಿಸ್ಕೊಂಡ. ನನಗೆ ಅಜ್ಜಾರು ಈಚೆ ಕಡೆ ಬಾ ನೀ ಅಂದ್ರೆ ಮಾತು ಎದುರಿಗಿದ್ರಿ ಅಂತೇಳಿ ನಾ ಈಚೆ ಕಡೆ ಬಂದಿದ್ನಿ. ಕಣ್ಣು ಕಿಸ್ಕೊಂಡು ಬಿರಿ 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 ನೋಡಕತ್ತೀವಿ. ಅವ್ರವ್ವ ಅದು ಅಳಕ್ಕೆ ಚಾಲು ಮಾಡ್ತೀವಿ ರೈ ಅಂತ. ಆವಾಗ ಅವರು ಗುಜರಾತಿ ಮೇಳದ ಗುಜ್ಜರ ಮೇಳದ ಅವ್ರ ಇನ್ನೊಬ್ಬ ಹುಷಾರಿದ್ದವ ಹೇಳಿದವ, ಯಪ್ಪ ರೀ ಈಕೆ ನಮ್ಮವ್ವನ ಮೈಯಾಗಿದ್ದಾವ ನಮ್ಮಪ್ಪ, ಈ ನಮ್ಮ ಅಣ್ಣನ ಮೈಯಾಗ ಯಾವ ಗೊತ್ತಿಲ್ರಿಪ್ಪ. ನಾವು ನಮ್ಮ ಅಪ್ಪಗೆ ಏನೇನು ದಿನಕ್ಕದು ಇಟ್ಟದನ್ನೆಲ್ಲ ಬಡದು ಕಸ್ಕೊಂಡು ನೀವು ತಿಂತಾನಂತ. ಅದು ಪಿಶಾಚ ತಿಂತಿತ್ತಂತ. ಮತ್ತು ಮನ್ಯಾಗ ಇಟ್ಟದ್ದು ಏನು ಗಪ್ಪಿತ ಮಾಡೋದಂತ. ಹಿಂಗಾಗತ್ತದ್ರಿಪ್ಪ, ನಮ್ಮ ಕಾಡಾಟ ಹತ್ತಿಬಿಟ್ಟತ್ತಿದು, ಯಾರು ಏನು ಗೊತ್ತಾಗೋದು. ಅಪ್ಪ ಅವರು ಸುಮ್ಮನೆ ಕೂತು ಒಂದಗಡೆ ರಾಮನಾಮ ಸ್ಮರಣೆ ಮಾಡ್ಕೊತ ಇದ್ದಾರೆ. ಸಂಕಲ್ಪ ನಿಮಿತ್ತ ಹೇಳಿದ್ರು, ಅವರು ಸಂಕಲ್ಪ ಮಾಡಿದ್ರು ಅಷ್ಟೇ. ಅದನ್ನು ನಾವು ಇತ್ತಾಗ ಬಂದಿಂದ ಯಪ್ಪ ಆರಾಮದೀವಿ ನಾವು ಅಂದ್ರು. ಇದನ್ನು ತಂದು ಊಟ ಹಾಕಿಸು, ಅದು ಮುತಿಪಕ್ಕ ತಂದು ಅದನ್ನು ಎಲ್ಲ ಮಂದಿಗೆಲ್ಲ ಹಂಗರಿಕೆಯಾಗೆಲ್ಲ ಹಾಕಿಸಿ ಹೋಗಿದ್ದೆ. ನಾ ಹೋಗಿದ್ದಿಲ್ಲ ಊಟಕ್ಕೆ, ತೆಗೆದಿರಿಸಿದ್ರು ಅದನ್ನು. ರಾಧಮ್ಮನವರು ಅಪ್ಪ ಅವ್ರು ತೆಗೆದು ಯಮ್ಮ ಅದನ್ನು ತೆಗೆದಿರ್ಸೇವಲ್ಲ, ಅದನ್ನು ತಿನ್ನೋರು ಬಂದವ್ರು ಕೂಡ ಹೋಗೋಣ. ಅದನ್ನು ಇಳಿಸಿದ್ರು ನೋಡಿ, ಏನು ಮಾಡಿದ್ವಿ. ಹೋಗಿದ್ದೀವಲ್ಪ ರಾಮದುರ್ಗಕ್ಕೆ, ಅವರು ಊಟ ಹಾಕಿ ಹೋಗ್ಯ ತಗೋ ಅದನ್ನು ತಿನ್ನಿಸಿದ್ರು ಅದನ್ನು ನಮಗೆ. ಮತ್ತೆ ದೂದ್ ಶೇಡ್ಜಿ ಹಂಗೆ ಸೂಕ್ಷ್ಮ ಶರೀರದೊಳಗೆ ಅವು ಯಾವ್ಯಾವ ಬಂದ ಅವು ಕರ್ಮಕ್ಕನುಸಾರವಾಗಿ ಬಂದು ಕಾಡ್ತಾವೆ. ನಮ್ಮ ಹಿಂದಿನ ಜನ್ಮದ ಕರ್ಮದ ಯಾವ ರೂಪದಿಂದ ಬಂದು ನಮಗೆ ಕಾಡ್ತಾವೆ ಹೇಳಕ್ಕೆ. ಕರ್ಮ ಸಂಬಂಧದಿಂದ ನಾವೆಲ್ಲ ಬರುವುದು ನಮ್ಮ ಕಡಾಟ. ಇವೆಲ್ಲ ನಮಗೆ ಬೇಕಂತೇಳಿ ನೀವು ಅವನು ಮರಗಿಸಿ ಇದನ್ನು ಮಾಡ್ತಿರ್ತೀಯಲ್ಲ, ಅನ್ಯಾಯ ತೊಂದರೆ ಮಾಡಿ, ಅದು ಬಿಡ್ತೈತೆ ಅಂತ ಹೇಳಿದೆ ನಿನಗೆ. ಅವು ಜನ್ಮ ಅಂದ್ರೆ ಕಾಡಕ್ಕೆ ಶುರು ಮಾಡ್ತಾವೆ. ನಿನ್ನ ಬೆನ್ನು ಹತ್ತಿ ಕಾಡ್ತಾವೆ. ನಿನ್ನ ವಾಸನ ಶೇಡಿನ ಮನೋಭಾವ ಇರ್ತೈತೆ ಅಲ್ಲಿ. ನೀನು ನಡಿತೈತೆ ಅಂತ ತಿಳ್ಕೊಂಡು ಅವು ಕುರ್ಮ್ಯಾಗ ದಬ್ಬಾಳಿಕೆ ಮಾಡಿ ಮಾಡಿರ್ತಿಯಲ್ಲ, ಅವಕ್ಕೆ ಶೇಡಿನ ಮನೋಭಾವ ಇಟ್ಟಿರ್ತಾವೆ. ನಿನ್ನ ಬಿಡೋದನೇ ಇಲ್ಲ ಅವು. ಅದಕ್ಕೆ ಮಾಡಬೇಡ ತಮ್ಮ, ಪಾಪ ಕರ್ಮಗಳನ್ನು ಮಾಡಬೇಡ್ರಿ ಅಂತ ಅದಕ್ಕೆ ಎಚ್ಚರಿಕೆ ಕೊಡ್ತಿದ್ರು. ಅದು ಯಾರಿಗೂ ತೊಂದರೆ ಕೊಡಕ್ಕೆ ಹೋಗಬೇಡ. ಬೆನ್ನು ಹತ್ತಿ ಕಾಡ್ತಾವೆ ನೀನು ಮಾಡಿದ ಕರ್ಮ. ಬಿಡುದಿಲ್ಲ ಅವ. ಈ ಅಭ್ಯಾಸದಾಗ ತೊಡಗಿದ್ರೆ ನೀನು ಇನ್ನೊಬ್ಬರು ಪೀಡಾ ಕೊಡೋ ಪ್ರಸಂಗ ಬರೋದಿಲ್ಲ. ನಿನಗೆ ಯಾರು ಪೀಡಾ ಕೊಡೋದೂ ಇಲ್ಲ. ನೀನು ಹೌದಿಲ್ಲ, ಪೀಡಾ ಕೊಟ್ಟವ್ರೆ ಹಾಳಾಗಿ ಹೋಗ್ತಾರೆ. ಮಾತು ನಿರಂತರ ಈ ಆತ್ಮಚಿಂತನದ ಅಭ್ಯಾಸದಾಗ ತೊಡಗಿದೆ ಅಂದ್ರೆ ನಿನಗೆ ಯಾವ ಬಾಧೆನೂ ಆಗೋದಿಲ್ಲ.
ಏನು ಕಾಮಕ್ರೋಧಾದಿಗಳ ವ್ಯವಹಾರ ಎಲ್ಲ ಹಮ್ಮಿನಲ್ಲೇನ ಅದಾವ, ನಿನ್ನಲ್ಲಿ ಇಲ್ಲ. ಇಲ್ಲಿ ಅವು ನಿದ್ರೆ ಒಳಗೆ ಹಮ್ಮ ಹೆಂಗೆ ಅಡಗ್ತದೆ ಹಂಗೆ ಎಚ್ಚರಿಕೆ ಒಳಗೆ ಹಮ್ಮ ಅಡಗಬೇಕು. ಹಮ್ಮ ಉದಾಸೀನತೆಯನ್ನು ತಾಳಿದಾಗ ಕಾಮಕ್ರೋಧಾದಿಗಳ ವ್ಯವಹಾರ ಇಲ್ಲ ಅಲ್ಲಿ. ಏನು ಯಾವುದಾದ್ರೂ ತನಗೆ ಇಚ್ಛಿತ ವಸ್ತು ದೊರೆತಾಗ ಅಲ್ಲಿ ಆನಂದ ತೋರ್ತತೆ ಅಂತೀರಲ್ಲ, ಆನಂದ ಆ ತೋರಿದ ವಿಷಯದ್ದಲ್ಲ ಅಲ್ಲ, ಅದು ನಿನ್ನ ಆನಂದನ ಅದು. ಅವಾಗ ಮನಸ್ಸು ನಿಶ್ಚಲ ಆಕೈತಿ. ನಿಶ್ಚಲ ವೃತ್ತಿಯೊಳಗೆ ನಿನ್ನ ಆನಂದ ನಿನಗೆ ಅನುಭವ ಬರ್ತದೆ. ನಿನಗೆ ಆ ವಸ್ತುವಿನಿಂದ ಸಿಕ್ತೆ ಅಂತ ಭ್ರಮ ಆಗಿರ್ತೈತಿ. ನಿಶ್ಚಲ ವೃತ್ತಿ ಎಷ್ಟೊತ್ತಾಗಿರ್ತೈತಿ ಅಷ್ಟೊತ್ತು ಆನಂದ ತೋರ್ತದೆ. ಮತ್ತು ಚಂಚಲ ಆದ್ರೆ ಆನಂದ ತೋರೋದಿಲ್ಲ. ವಸ್ತು ಅಂತೆಯಲ್ಲೇ ಇರ್ತೈತಿ, ಚಂಚಲಕ್ಕೈತಿ ಮನಸ್ಸು. ಯಾಕೆ ಸುಖ ತೋರಬಾರ್ದು? ಯಾವಾಗಲೂ ಅಲ್ಲೇ ಐತಲ್ಲ. ಮನಸ್ಸು ನಿಶ್ಚಲ ಆದಾಗ ನಿನ್ನ ಆನಂದ ನಿನಗೆ ಅನುಭವ. ಯಾವಾಗಲೂ ಇದನ್ನು ವಿಚಾರ ಮಾಡ್ಕೊಂತ ಇರಬೇಕು. ಹೆಂಗೆ ವಿಷಯದ ಬೆನ್ನು ಹತ್ತಿ ಹೊಕ್ಕೇವಿ ಹಂಗಂಗೆ ವಿಷದ ಪ್ರಮಾಣ ಜಾಸ್ತಿ ಆಕೈತಿ, ವಿಷಾನ ಜಾಸ್ತಿ ಆಕೈತಿ ನೋಡ್ರಿ. ಅದರಿಂದ ಒದಕಿನ ತಿಂತೀನಿ. ಮನಸ್ಸಿನ ನಿಶ್ಚಲತ್ವ ಆದಾಗ ಅಲ್ಲಿ ವಿಷಯಗಳ ತಾಕಲಾಟ ಇಲ್ಲ. ಅಲ್ಲಿ ಕೇವಲ ಆನಂದದ ಅನುಭವ ಆಗಕ್ಕೆ ಶುರುವಾಗ್ತದೆ. ಅದು ನಾವು ವಿಷಯದಿಂದ ಸಿಕ್ತಿ ಅಂತ ಭ್ರಮ ಆಗಿರ್ತದೆ. ವಿಷಯದಾಗ ಆನಂದ ಇಲ್ಲ. ವಿಷಯ ಎಂದು ಆ ಸುಖರೂಪ ಅಲ್ಲ. ವಿಷಯಗಳನ್ನ ನೆನಪು ಮಾಡಿದ್ರೆ ವಿಷಯ ಇರ್ತೈತಿ. ಮನಸ್ಸು ನಿಶ್ಚಲ ಆದಾಗ ವಿಷಯಗಳ ನೆನಪೆಲ್ಲ ಅಡಗಿದಾಗ ಆನಂದದ ನೆನಪಿನಾಗ ಇದಾಗ್ತದೆ. ವಿಷಯದಿಂದನೇ ಆನಂದ ಸಿಕ್ತಿ ಅಂತ ತಪ್ಪು ತಿಳುವಳಿಕೆಯಿಂದ ನಾವು ಅದ್ರ ಬೆನ್ನು ಹತ್ತೇವೆ. ಅದ ಸುಖರೂಪ ಅಂತ. ನಾಯಿ ಎಲುಬು ಕಡಿಯುವಾಗ ತನ್ನ ಬಾಯೊಳಗಿನ ಹೊಸದಾಗಿಂದ ರಕ್ತ ಬರ್ತೈತೈತೆ. ಅದಕ್ಕೆ ಎಲುಬಿನಾಗಿಂದ ಆ ರಕ್ತ ಸಿಕ್ತೆ ಅಂತ ತಿಳ್ಕೊಂಡು ಎಲುಬನ್ನ ಕಡಿತಿದ್ದೆ. ಹಂಗೆ ನಾವು ವಿಷಯದ ಸಂಪರ್ಕ ಹೋಗಿ ಏನೈತಿ, ನಾಯಿ ಎಲುಬು ಕಡ್ದಂಗನಾಗಿದೆ. ಅದಕ್ಕೆ ಏನು ಫರಕಿಲ್ಲ ಇಲ್ಲ. ಅದು ಯಾವುದೇ ಇಂದ್ರಿಯ ಸಂಪರ್ಕ ಭೋಗ ನಡೆದಾಗ ನನ್ನ ಆನಂದನ ಅದು, ವಿಷಯದ ಆನಂದ. ವಿಷಯದ ಆನಂದ ಅಲ್ಲ, ನನ್ನ ಸ್ವರೂಪದ ಆನಂದನ ಅನ್ನೋದು ಅನುಭವ ಬರ್ಬೇಕು. ಅವಾಗ ಅವಾಗ ಈ ತಿಳಿಸ್ತಿ ಗೊತ್ತಾಯ್ತಂದ್ರೆ ವಿಷಯ ಭೋಗ ನಡೆದಾಗ ಸ್ವತಃ ಸಮಾಧಿ ಇರ್ತೈತೆ ಅವಾಗ. ಏನು ಆ ಸ್ಥಿತಿ ಗಟ್ಟಿ ಆದಂದ್ರೆ ಯಾವುದೇ ವಿಷಯದ ಮುಖಾಂತರ ಆನಂದ ತೋರ್ತೈತೆ ಅಂದರು ಆನಂದ ನನ್ನ ನಿಶ್ಚಲ ವೃತ್ತಿಯೊಳಗೆ ತೋರ್ತೈತೆ ಹೊರತು ಮನಸ್ಸು ನಿಶ್ಚಲ ಆದ ಚಂಚಲ ಆದ್ರೆ ಆನಂದ ತೋರ್ತಿಲ್ಲ. ನನ್ನ ಆನಂದ ನನಗೆ ಅನುಭವ ಬರ್ತೈತೆ. ನಾನು ಬಿಟ್ಟು ಆನಂದ ಇಲ್ಲ ಅನ್ನುವಂಥ ಜ್ಞಾನ ನನಗೆ ಗಟ್ಟಿ ಆತಂದ್ರೆ ಬೇಕಾದಂಥ ವಿಷಯ ವಸ್ತುಗಳು ತೋರಿದ್ರು ಅಮೋಹಕ್ಕೆ ಬೀಳಿದ್ರು ನೋಡೇನೇಳು ನಾವು ತೋರ್ತಾವೆ, ಅಡಗ್ತಾವೆ. ಅವು ಯಾವ ಸುಖರೂಪ ಅಲ್ಲ ಅನ್ನೋ ತಿಳುವಳಿಕೆ ಅವಾಗ ಯಾವಾಗಲೂ ಸದಾ ಅದರ ನಿರ್ಣಯಾಗಿರ್ತಾನೆ. ಅದಕ್ಕೆ ಅವಾಗ ಭಾರಿ ಆಗೋದಿಲ್ಲ. ಖಾತ್ರಿ ಮಾಡ್ಕೊಂಡಿರ್ತಾನವ ಸಮಾಧಿ ಹೊಂದಿ ಇದೇ ಸುಖರೂಪ, ಇಂಥಲ್ಲೇ ಇದೆ, ನನಗೆ ಬೇಕಾದದ್ದು ನಾನಾ ಅದೇನು ಅನ್ನೋದು ಅವ್ನಿಗೆ ಅನುಭವ. ಅನ್ಯ ವಿಷಯ ವಸ್ತುಗಳಲ್ಲಿ ಇಲ್ಲ ಅನ್ನೋದು ಅವ್ನು ಖಾತ್ರಿ ಇತ್ತು. ಅದಕ್ಕೆ ಬೇಕಾದ ವಿಷಯ ವಸ್ತುಗಳು ತೋರಿದ್ರು ಗೊತ್ತಾಯ್ತು. ತಿಳಿದ ಮ್ಯಾಗ ಅವಾಗ ಬಾಧೆ ಆಗೋದಿಲ್ಲ. ಅದಕ್ಕೆ ಮೋಹಕ್ಕೆ ಬೀಳೋದಿಲ್ಲ. ಅವನು ನಿಜವನ್ನು ತಿಳಿದ ಮ್ಯಾಗ ಜಗತ್ತಿನ ಬೇಕಾದ ತೋರ್ತೈತೆ ಅಂದ್ರೆ ಮೋಹಕ್ಕೆ ಬೀಳೋದು. ನಾವು ತಿಳುವಳಿಕೆ ಇಲ್ಲ, ಅವರು ಅಜ್ಞಾನಿಗಳು ತಡೆಯಲಿಕ್ಕೆ ಮೋಹಕ್ಕೆ ಬೀಳ್ತೇವೆ, ಬಸಿಗೆ ಬೀಳ್ತೇವೆ. ಅದ್ರ ಸಿಕ್ಕೊಂಡು ಅದ್ರ ಬೆನ್ನು ಹತ್ತಿ ತಿರುಗ್ತೇವೆ. ಏನು ಆದ್ರೆ ಸಿಗೋದಿಲ್ಲ ಅನ್ನೋದು ಖಾತ್ರಿ ಆಗ್ಬೇಕು. ನಾವು ಸಿಗ್ತೈತೆ ಅನ್ನೋ ಬುದ್ಧಿ ಲೋಪ ಆಗ್ಬೇಕಂತಿದ್ರು. ಈ ವಿಚಾರ ವಿವೇಕಿದ್ರೆ ಬರ್ತೈತೆ. ಇಲ್ಲಿ ದೋಷ ದರ್ಶನ ಆಕೈತಿ. ಜಗತ್ತಿನ ಯಾವುದೇ ವಿಷಯ ವಸ್ತುಗಳು ಅವು ಸುಖರೂಪ ಅಲ್ಲ ಅನ್ನೋ ತಿಳುವಳಿಕೆ ವಿವೇಕದಿಂದ ನಾವು ಅದನ್ನು ತಿಳ್ಕೊಬೇಕಾಗೈತಿ. ವಿವೇಕ ಜಾಗೃತಿ ಮಾಡ್ಕೊಳ್ಳೋ ಸಂಬಂಧ ಇದನ್ನೆಲ್ಲ ಸತ್ಸಂಗ ನಾವು ಮಾಡಬೇಕು. ನಿರಂತರ ಸತ್ಸಂಗ ಬೇಕು, ಎಡೆಬಿಡದೆ. ಸತ್ಸಂಗತಿಯನ್ನು ಹೊರತುಪಡಿಸಿದರೆ ಎಲ್ಲಿ ನಮಗಿದು ಸಿಗೋದಿಲ್ಲ. ಇದು ನಿತ್ಯ ಐತೋ, ಇದು ಅನಿತ್ಯ ಐತೋ, ಹಿತ ಐತೋ, ಅಹಿತೈತೆ ಅನ್ನೋ ವಿಚಾರ ನಮಗೆ ಹೊಳಿಬೇಕಾದ್ರೆ ಸತ್ಸಂಗನ ಬೇಕು. ಮನಸ್ಸು ಸತ್ಸಂಗದೊಳಗೆ ತೊಡಗಿ ನಿನ್ನಲ್ಲಿ ವಿವೇಕ ಉದಯ ಆಕೈತೆ ನೋಡ್ರಿ. ಹಂಗೆ ನಾವು ಬೇರೆ ಎದಕ್ಕಾರ ಬಂದ್ರೆ ಇದೆಲ್ಲಿ ತಿಳಿಬೇಕು, ವಿವೇಕ ಉದಯ ಆಗುವಂಗಿಲ್ಲ. ಎಷ್ಟು ಮಂದಿ ಇದ್ರೆ ವಿವೇಕ ಉದಯ ಮಾಡ್ಕೊಳ್ಳೋದಷ್ಟಿಂದ ಸತ್ಸಂಗದಾಗ ತೊಡಗಿದವ್ರು ಎಲ್ಲಿದ್ದೇವೆ ನಾವು? ಬರೀ ನಮ್ಮ ವ್ಯಾವಹಾರಿಕ ಸಮಸ್ಯೆಗಳನ್ನು ಬಗೆಹರಿಕೊಳ್ಳೋ ಸಂಬಂಧ ಬಂದೇವೆ ನಾವು. ನಿಜವಾಗಿ ವಿವೇಕವಂತರಾಗಪ್ಪ, ಈ ಹುಟ್ಟು ಸಾವುಗಳಿಂದ ಬಿಡುಗಡೆಯನ್ನು ಹೊಂದಬೇಕು, ಮುಕ್ತಿ ಹೊಂದಬೇಕು ಅನ್ನೋ ಇಚ್ಛೆ ಇಟ್ಕೊಂಡು ಬಂದವರು ಎಲ್ಲಿಯೋ ಹೋಗ. ಅದಕ್ಕೆ ಎಲ್ಲರಿಗೂ ಹತ್ತೋದಿಲ್ಲಪ್ಪ. ಅವ್ನು ಎಲ್ಲೋ ಹೋಗವ ಅಂತಃಕರಣ ಪರಿಪಕ್ವ ಇದ್ದವ, ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡ್ಕೊಂಡವ. ಏನು ಅಂದಾಗ ಅವಾಗ ಇದು ಅನುಭವ ಬರ್ತೈತಿ. ನಾವೆಲ್ಲ ಅಧಿಕಾರಿಗಳು ಎಲ್ಲಿ ಅದಕ್ಕೆ
ಇದರವರಾದ ರೀತಿ, ಅಧಿಕಾರಿಗಳಾದ ರೀತಿ ಇದೆ. ಅನಧಿಕಾರಿಗಳಿಗೆ ಎಷ್ಟು ಹೇಳಿದ್ರು ತಿಳಿದ್ರು. ಏನು ನಾವು ವಿಷಯಗಳನ್ನು ಅವಲಂಬಿಸಿ ಸುಖ ಹೊಂದಬೇಕನ್ನೋ ಅದೇ ತಿಳುವಳಿಕೆ ಒಳಗೆ ಅದೇ ನಮ್ಮ ಜೀವನ ಎಲ್ಲ ಜನ್ಮ ಜನ್ಮಾಂತರ ಅದರಾಗ ಬಂದ. ಇನ್ನು ಮ್ಯಾಗಾರ ಇದರಿಂದ ಬಿಡುಗಡೆ ಹೊಂದಬೇಕು, ವಿಷಯಗಳ ಸಂಘವನ್ನು ಬಿಟ್ಟು. ಬೇಕಾದೈತೆ ಅಂದರೂ ಅದನ್ನು ಹೊಳ್ಳಿ ನೋಡೋಣ. ನಮ್ಮಲ್ಲಿ ಎಂಥ ವಿವೇಕ ಗಟ್ಟಿ ಆಗ್ಬೇಕು. ಈ ಲೋಕದ ಭೋಗಾದಿಗಳೆಲ್ಲ ಪರಲೋಕದ ಭೋಗಾದಿಗಳಲ್ಲಿ ಸುಧಾ ವೈರಾಗ್ಯ ಬರಬೇಕು. ಏನು ಇವನಷ್ಟ ಬಿಟ್ಟು ಮತ್ತೆ ಅಲ್ಲಿ ಚಲೋದು ಗಂಟು ಬಿದ್ದು ಮತ್ತೆ ಇನ್ನೂ ಚಲೋ ಅದು ಕೆಟ್ಟು ಹೋಗೋದನ. ಯಾವ ಲೋಕ ಆದರೂ ಎಲ್ಲ ಲೋಕದ್ದು ಎಲ್ಲ ಅನಿತ್ಯದವ, ಇದು ದುಃಖ ರೂಪಿ ಐತಿ ಅನ್ನೋದು ಹೊಳಿಬೇಕಲ್ಲ. ಮತ್ತು ಅವುಗಳ ಪ್ರಾಪ್ತಿಗಾಗಿ ಕರ್ಮಗಳನ್ನು ನೀವು ಮಾಡಬೇಕು. ಕರ್ಮಗಳನ್ನು ಮಾಡಿದಾಗ ವಿಷಯಗಳ ಪ್ರಾಪ್ತಿ ಆಕ್ಕವು. ಅದಕ್ಕಾಗಿ ಎಷ್ಟು ದುಡಿಬೇಕ್ರಿ. ಆ ಶಾರೀರಿಕ ಶ್ರಮ, ಮಾನಸಿಕ ಶ್ರಮ, ಏನಾರ ಒಂದೇಟು ವೃಕ್ಷಾನ ಮತ್ತು ಚಿಂತೆ ಹತ್ತಿ ಹಪಾಪಿ ತುಡುಗರು ಆದ್ರಂದ್ರೆ ತುಡುಗರ ಕೈಯಾಗ ಸಿಕ್ಕರಂದ್ರೆ ಮುಗಿದು ಹೋಗ್ತಿ, ಹೊಟ್ಟೆಬ್ಯಾನೆ ಹೆಸ್ಕೋತಿ. ಏನು ಮಾಡಿದ್ನು ಯಪ್ಪ ನಾ ಇಷ್ಟು ದಿನ ಗಳಿಸಿದ್ದೆಲ್ಲ. ಭಾಳ ಕಠಿಣ ಐತಿ. ಏನು ಕೊಡಬೇಕನ್ನೋ ಬುದ್ಧಿ ಬರೋದಿಲ್ರಿ. ಏನು ಯಾರೋ ಇದ್ರಾಗ ಬಿಟ್ಟಿದ್ರು 100 ಕೋಟಿ ದಾನ ಮಾಡ್ಯಾನ ಜೈನರ ಪೈಕಿ. ಏನು ದಾನ ಮಾಡಿಬಿಟ್ಟು 100 ಕೋಟಿ ಆಕೈತಿ ನಮಗೆ. ಬಡ್ಕೊಂಡು ಸಾಯ್ತೇವೆ ನಾವು. 100 ರೂಪಾಯಿ ಹೋಗ್ತೀವಪ್ಪ ನಂದು ಇನ್ನು ನಿದ್ದೆ ತೋರ್ಬಿಡ ತನಕ. ಹೌದಿಲ್ಲ? ನಮ್ದು ಹೆಂಗೈತಿ ನೋಡಿ ಮನಸ್ಸು. 100 ಕೂರಿಗೆ ಆಗೋ ಮಟ್ಟ ಗಳಿಸ್ಬೇಕು ಅವ್ನು ದಾನ ಮಾಡ್ತಿದ್ದಂತ ಶಿವಾನಂದ ಅವ್ರು ಹೇಳ್ತಿದ್ದಂತ. ದುಡಿದು ರೆಟ್ಟಿ ಸ್ವಂತ ದುಡಿದು 100 ಕೂರಿಗೆ ಗಳಿಸಿ ಭೂಮಿ ಭೂದಾನ ಮಾಡ್ತಿದ್ದಂತ. 2ನೇ ಸಲ ಗಳಿಸುವಾಗ ಶರೀರ ಹೋತಂತ. ಒಂದು ಗುದ್ಲಿ ಅಷ್ಟೇ ಇಟ್ಕೊಳ, ಉಳ್ಕಿದ್ದೆಲ್ಲ ದಾನ ಹಂಚಿಬಿಡ. ಭೂದಾನ ಆಕೈತೆ ನಮಗೆ. ಒಂದು ಏನು ಜಗ ಕೊಡಾಕ್ತಾ ಇರಲಿಲ್ಲ. ನ್ಯಾಯ ಹೋಗ್ಲಿ ಅದ್ರ ಕಾಲಾಗಂತಿಪ್ಪ. ಹೊಡೆದಾಡಿ ಸೇತ್ವಿಕ್ಕಿ ನಾವು. ಹೌದಲ್ಲ? ಆಶೆ ಕಟ್ಕೊಂಡು ತಿರುಗ್ತೇವೆ ನಾವು. ಅದನ್ನು ಅಂದಾಗ ನಾವು ಪೀಡಾ ಕೊಟ್ಟು ಹೀನ ಜನ್ಮಗಳಿಗೆ ಕಾರಣೀಭೂತ ಯಾಕೆ ಆಗೋದು? ವಿಷಯದ ಆಶೆ ಎಂದು ಉದ್ಧಾರ ಆಗ್ಬೇಕು. ಈ ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗೋದು ಯಾವಾಗ? ಭಾಳ ಕಠಿಣ ಐತ್ರಿ ವಿಷಯದ ವ್ಯಾಮೋಹ ಹೋಗೋದು. ಏನು ಭಾಳ ಪ್ರಯತ್ನ ಬೇಕಿದಕ್ಕೆ, ನಿರಂತರ ಪ್ರಯತ್ನ ಮಾಡಿರ್ತದೆ. ಏನು ಆನಂದದಿಂದ ಇರಾಗಿ ಈ ಶರೀರದ ಅವಶ್ಯಕತೆ ಇಲ್ಲ. ನಾವು ದುಃಖ ಹೊಂದಕ್ಕೆ ಬೇಕಾಗಿದೆ. ಏನು ಆನಂದದ ಗಂಟು ವಿಷಯಾದಿಗಳಲ್ಲಿ ಕಟ್ಟಿಟ್ಟಿರಿ. ಅದು ಯಾವಾಗ ಬೇಕು ಅವಾಗ ಹೊಂದಾಕ. ವಿಷಯಗಳ ಬೆನ್ನು ಹತ್ತಿ ಹೊಂದಾಕ. ಯಾವ ವಿಷಯ ವಸ್ತುಗಳಲ್ಲಿ ಅದಿಲ್ಲ ಇಲ್ಲ. ಅದ್ರಾಗ ಇಲ್ಲ ಅಂತ ತಿಳಿದು ಮನಸ್ಸು ಉದಾಸೀನ ಆದಾಗ ನಿನ್ನೊಳಗೆ ಐತಿ ಅನ್ನೋದು ಅನುಭವ ಬರ್ತದೆ. ಏನು ಆರೂಢರು ವಿಷ ಕೊಟ್ಟರು ತೊಗೊಂಡ್ರು. ಸಾಕ್ರೆಟಿಸ್ಗೂ ವಿಷ ಕೊಟ್ಟರು. ಅವ್ರಿಗೆ ಶರೀರ ನಾನು ಅಲ್ಲ ಅನ್ನೋದು ಎಷ್ಟು ಗಟ್ಟಿಯಾಗಿರ್ಬೇಕು ಅವ್ರಿಗೆ. ಶರೀರದ ಹಂಗೆ ಇದ್ದಿದ್ದಿಲ್ಲ ಅವ್ರಿಗೆ. ಏನು ಯಾವಾಗ ಬಿಟ್ಟಿದ್ರು ಅದನ್ನು ಸಂಬಂಧ ತಪ್ಪಿಸ್ಕೊಂಡು. ನಮ್ದಂತೂ ಕೆಲಸ ಮುಗೋದೈತಿ ಬಿಡು, 11 ತಾಸು ಇನ್ನೊಂದು ತಾಸು ಎದಕ್ಕೆ ಬೇಕಾಗಿತ್ತು? ಬೇಡ ಬಿಟ್ಟು ಬಿಡೋಣ, ಶರೀರ ಬಿಟ್ಟು ನಕ್ಕೊಂತ ಕುಡ್ದವ ವಿಷ. ಸಾಕ್ರೆಟಿಸ್ ಹೇಮಲಾಕನ್ನು ವಿಷ ಹಾಕಿದವು. ಅವು ಉಳ್ಕಿದವರೆಲ್ಲ ತಲೆ ಕೆಡಿಸಿಬಿಟ್ರು. ರಾಜನ ತಲೆ ಕೆಡಿಸಿ, ಅದು ಹುಚ್ಚ ರಾಜ, ವಿವೇಕ ಇಲ್ಲದ್ದು. ನೀವು ಹುಡುಗರನ್ನೆಲ್ಲ ತಲೆ ಕೆಡಿಸ್ತಾನೋ, ನಾನೇ ದೇವರು ಅದೇ ನನ್ನ ಆಗ್ತಾನೆ ನೀವು ಅಂತೇಳಿ ನಿಜವಾದದ್ದನ್ನು ಹೇಳಿ ನಂಬಲಿಲ್ಲ. ಅಲ್ಲಿ ಏನು ಅವು ವಿಷ ಹಾಕಿಬಿಟ್ರು. ಅವನು ಶಿಷ್ಯರೆಲ್ಲ ಬಡ್ಕೊಂಡ್ರೆ ಅವ್ನು ತಪ್ಪಿಸ್ಬೇಕಂತ. ನೀವು ಮನಸ್ಸು ಮಾಡಿರೋದನ್ನು ನಾವು ತಪ್ಪಿಸ್ತೇವೆ ಅಂತ. ನಾ ಯಾಕೆ ಮನಸ್ಸು, ನನಗೇನು ಹರ್ಕತ್ತಿಲ್ಲ, ನನ್ನ ಕೆಲಸ ಮುಗೋಯ್ತಂತ. ಹೋಲ್ ಬಿಡ, ಅದ್ರ ಮಾಡೈತಿ ಉಂಡ್ರು ಹೊಲ್ದ ನಕ್ಕೊಂತ ಕೊಡ್ದು ಹೇಮಲಾಕನ ವಿಷಯ. ಶರೀರ ಸಿದ್ಧಾರೂಢರು ಆರಾಮಕೈತ್ರಿ ಅಜ್ಜಾರ ತಗೋರಿದನು
ಆರಾಮಕೈತೆ. ಮೊದಲೇ ಸಲ ವಿಷಪ್ರಾಶನ ಆದಾಗ ಏನೋ ಇವಾಗ ಅಜ್ಞಾನಿಗಳು ಮಾಡ್ಯಾವ ಅಂತ ತಿಳ್ಕೊಂಡು ಅವರು ಅದನ್ನು ನಿಯಂತ್ರಣ ಮಾಡ್ಕೊಂಡಿದ್ರಂತೆ. ಮೊದಲೇ ಸಲ ವಿಷಪ್ರಾಶನ ಆದಾಗ ತಡ್ಕೊಂಡಿದ್ರಂತೆ. ಇನ್ನೂ ಜಗತ್ತಿಗೆ ಕಲ್ಯಾಣ ಆಕೈತಿ ಬಿಡಿ, ಇನ್ನೂ ಐತಿ ಇರಲಿಲ್ಲ ಅಂತ. ನೀವು ಶಿವ ನೀಲಿ ವಿಷ ಕುಡ್ದಾಗ ಕಂಠ ನೀಲಿ ಆಗಿತ್ತು ಅಂತೇವಲ್ಲ ಕತಿ, ಹಂಗೆ ಸಿದ್ಧಾರೂಢರಿಗೆ ಗಂಟಾಗಿದ್ವು ಅಂತಂತೇಳಿ ಗಂಟಲ ಅದನ್ನು ತಡ್ಕೊಂಡಾಗ ಸಂಕಲ್ಪದಿಂದ ಅದನ್ನು ಇರಲಿ ಬಿಡ. ಎರಡನೇ ಸಲ ವಿಷಪ್ರಾಶನ ಆದಾಗ ಬೇಕಾಗಿಲ್ಲ ಬಿಡ ಅಂತ ಬಿಟ್ಬಿಟ್ರಿ ಶರೀರ. ಸಿದ್ಧಾರೂಢರಿಗೆ ಬಿಟ್ಟಿಲ್ಲ, ಇನ್ನು ಸಾಮಾನ್ಯ ಜನರಿಗೆ ಬಿಡ್ತತೆ ಇದು ವಿಷಯ ವಸ್ತು ವ್ಯಾಮೋಹ. ಹಾಂ, ಯಾರನ್ನ ಬಿಡೋದಿಲ್ಲ ರೀ. ತಂದೆ ತಾಯಿಗೆ ವಿಷ ಹಾಕ್ತಾರೋ ಕಲ್ತಾರೋ ಊರ್ಲು ಹಾಕವ್ರದಾರ ಮೊದಲು, ಯಾರನ್ನೂ ಬಿಡೋದಿಲ್ಲ. ಎಂತೆಂಥವ್ರನ್ನ ವಿಷಯ ಸಂಗ್ರಹ ಏನೈತೆ ಅಲ್ಲ ಅದನ್ನು ಮಾಡಬೇಡ್ರಿ ಅಂತ ಅವ್ರ ಮೇಲೆ ಇಲ್ಲಿ ಜ್ಞಾನ ಸಂಗ್ರಹನ ಆಗ್ಬೇಕು ಹೊರತು ವಿಷಯ ಸಂಗ್ರಹ ಮಾಡಬಾರ್ದು. ಮಠ ಮಾನ್ಯಗಳಲ್ಲಿ ಇದೇ ನಡಿಬೇಕಿಲ್ಲ, ಅಂದ್ರೆ ಕಲ್ಯಾಣಕ್ಕೈತೆ. ವಿಷಯ ಸಂಗ್ರಹ ಮಾಡಿದರೆ ಇದು ನಡೀದಿಲ್ಲ. ಎಲ್ಲಿ ವಿಷಯ ಸಂಗ್ರಹ ಇರ್ತೈತಿ ಆ ಮಠದೊಳಗೆ ಈ ವಿಚಾರ ನಡೀದಿಲ್ಲ ನೋಡ್ರಿ. ಬರೀ ಮೋಜು ಮಜಲು ಜಾತ್ರೆ ಯಾಕ್ರಿ, ಬರೇ ಹೊರಗಿನ ಮಂದಿ ಕೂಡಿಸೋದ ನಡೀತೈತಿ ಅಲ್ಲಿ ಹೊರತು ಈ ಜ್ಞಾನ ಬೋಧಿ ಈ ವಿಚಾರ ಅಂತ ಅಲ್ಲಿ ನಡೀದು ಇದನ್ನು ಕಳ್ಕೊತೀರಿ ನೀವು ವಿಷಯ ಸಂಗ್ರಹ ಮಾಡಿದ. ಏನು ಈಟು ಬೇಕಷ್ಟೇ, ಹೆಚ್ಚಿನ ಸಂಗ್ರಹ ಮಾಡೋಕ್ಕೆ ಹೋಗ್ಬೇಡ್ರಿ. ಏನು ಅದು ಬಂದವ್ರಿಗೆ ದಾನ, ಈ ಶಾಸ್ತ್ರಕ್ಕಾಗಿ ಬಂದವ್ರಿಗೆ ಅನ್ನ ಹಾಕೋದು, ಏನು ಅದ್ರ ಪುಣ್ಯ ಬರ್ತದೆ ನಿಮಗೆ. ಜ್ಞಾನಕ್ಕಾಗಿ ಬಂದವರಿಗೆ ಬಾಣ, ಅದನ್ನು ನೀವು ಮಾಡಿ ಹುಡುಕ್ಯಾಡಿ ಇನ್ನೊಬ್ಬರಿಗೆ ದಾನ ಮಾಡಿ, ಅನ್ನದಾನ. ಹೌದಿಲ್ಲ? ಇಂಥ ಪ್ರವಚನ ಇಂಥ ಶಾಸ್ತ್ರಕ್ಕೆ ಬಂದಾಗ ನೀನು ಪುಣ್ಯ ಬರ್ತದೆ ನನಗೆ. ಹರಿದಾಡೋ ವೃತ್ತಿ ವಿಚಾರದಿಂದ ಅದನ್ನು ನಿಂದಿಸಿದೆ ಅಂದರೆ ಆಗಿಂದಾಗ ಅನುಭವ ಬರಾಕ್ಸೋದು. ಎಲ್ಲರಿಗೂ ಅನುಭವಕ್ಕೆ ಬರಾಕ್ ಶುರು ಹೋಗೈತೆ ನೋಡ್ರಿ. ಚಿತ್ತವೃತ್ತಿ ನಿರೋಧಸ್ತು ಯೋಗ ಅಂದ್ರೆ ಮನುಷ್ಯನ ಹರಿದಾಟ ಬಂದಾದ ನಿರೋಧ, ಅದನ್ನು ಬಂದ್ ಮಾಡಿದಾಗ ನಿನಗೆ ಅದರ ಅನುಭವ ಮಾಡೋಕ್ಕೆ ಶುರು. ಯೋಗ ಅಂದರೆ ಸುಖದೊಡನೆ ಸಮರಸ ಹೊಂದೋದು, ಅವಾಗ ಸುಖದ ಅನುಭವ ಆಗಕ್ಕೆ ಶುರು ಆಕೈತಿ. ನಿನಗೇನು ಬೇಕಾಗಿದೆ ಅದನ್ನು ನೋಡ್ಕೊಂಡು ಬಿಟ್ಬಿಡೋದು. ನೋಡಿ, ನಿನಗೇನು ಬೇಕಾಗಿದೆ, ಆನಂದ ಬೇಕಾಗಿದೆ, ಎಲ್ಲಿ ಐತಿ ಅನ್ನೋದನ್ನು ನೋಡ್ಕೊಂಡು. ಯಾವುದೂ ವಿಷಯದ ಕಟ್ಟಿಗೆಟ್ಟಿ ಇಲ್ಲದೆ ಆನಂದ ಹತ್ತದ ಅಂದರೆ ಯಾಕೆ ಬಿಡ್ಬೇಕಪ್ಪ? ಮೈ ಮನಸ್ಸುಗಳನ್ನು ಮಿಸುಕದೆ ಆರಾಮ್ ಹತ್ತೈತೆ ಅಂದರೆ ಯಾಕೆ ಬಿಡ್ಬೇಕು ಅದನ್ನು? ಮನಸ್ಸಿನ ಹರಿದಾಟ ನಿಂತಾಗ ಆನಂದ ಇರ್ತೈತೆ ಅನ್ನೋ ಹಿಡಿತ ಸಿಕ್ತೀವಿ ಅಂತಂದ್ರೆ ಹರಿಹರ ಬ್ರಹ್ಮಾದಿಗಳು ಬಂದರೂ ಕಣ್ಣು ತೆಗೆದು ನಾವು ಏನು ಅವೇನು ಅವಕಾಶ ಏನಂತೀವಿ? ಹರಿಹರ ಬ್ರಹ್ಮಾದಿಗಳು ಅವು ವಿಷಯ ಭೋಗಕ್ಕೆ ಬಾಯಿ ತಗೊಂಡು ಕುಂತದ್ದು ಅವಕ್ಕೇಂತಿದೆ? ಜಗತ್ತನ್ನುವಂಥದ್ದು ಚರಟ್ ಅಂತ ಯಾವ ತಿಳ್ಕೊಂಡಿರ್ತಾನೆ ಅವಾಗ ಈ ವಿಚಾರ ಹತ್ತೈತೆ. ಈ ವಿಷಯವೆಂಬ ತುಷವೆಲ್ಲವನ್ನು ತೂರಿ ಇದು ಚರಟ್ ಅನ್ನೋದಕ್ಕೆ ತಿಳಿದು ಕೈ ಬಿಟ್ಟ ಅವಾಗ ಈ ವಿಚಾರದ ಪ್ರಕೃತಿ ಮಾಯೆಗಳನ್ನು ಮೀರಿ ಇದನ್ನೆಲ್ಲ ತೂರ್ಕಿ ವ್ಯವಹಾರ ಎಲ್ಲ ಸಂಬಂಧ ತಪ್ಪಿಸ್ಬೋದು. ಇದನ್ನು ಹಂಗೆ ಇಟ್ಕೊಂಡನ ಆರಾಮ ಅಂತೇನಂದ್ರೆ ಸಾಧ್ಯ. ಈ ಈ ತೂರ್ಕಿ ವಸ್ತುಗಳನ್ನು ಇಟ್ಕೊಂಡ ಕೆಡದಂಗೆ ಇಟ್ಕೊಂಡು ಆರಾಮ ಅಂತೇನಂದ್ರೆ ಸಾಧ್ಯ. ಇದು ಪೂರ ಇದರ ಹಂಗಾರದ ನಿಂತಾಗ ಕೆಲಸ ಆಗೋದು, ಧೀರರ ಕೆಲಸ ಅದು. ಏನು ಭಾಳ ಧೈರ್ಯಶಾಲಿ ಆಗ್ಬೇಕು. ನಾವು ಅಲ್ಲದನ್ನು ನಾವು ಅಲ್ಲ ಅಂತ ತಿಳಿದು ಕೈ ಬಿಡು. ಅಲ್ಲನ್ನೋದು ಹೊಡಿಬಲ್ಲದ, ನಾನು ತಿಳುವಳಿಕೆ ಗಟ್ಟಿ ಆಗಿಬಿಟ್ಟದೆಲ್ಲ ಹೆಂಗೆ ಬಿಡಲಿ ಅಂತ. ಇನ್ನೊಬ್ಬರ ಶರೀರ ನನಗೆ ಅಲ್ಲ ಅಂದಾಗ ಶರೀರ ಸಂಬಂಧ ನನಗೆ ಹತ್ತೋದಿಲ್ಲ. ಹಂಗೆ ಆಗ್ಬೇಕು ನೋಡಿ, ಇನ್ನೊಬ್ಬರ ಶರೀರ ನನಗೆ ಹೆಂಗೆ ಸಂಬಂಧ ಇಲ್ಲ ಹಂಗೆ ಈ ಶರೀರ ನನಗೆ ಸಂಬಂಧಿಸಿದ್ದ ಅಲ್ಲ ಅನ್ನೋ ತಿಳುವಳಿಕೆ ದೃಢಪಟ್ಟಾಗ ಇದ್ರ ಮ್ಯಾಗಿನ ವ್ಯಾಮೋಹ ಕಡಿಮೆ ಆಗ್ತದೆ. ಹಂಗೆ ಬಾಯಿಲೆ ನನಗೆ ಸಂಬಂಧ ಇಲ್ಲ ಅಂದರೆ ಚಿಂತೆ ಕಡಿಬೇಕು. ನೀನು ಸಂಬಂಧ ತಪ್ಪಬೇಕಾದ ಪೂರ್ಣ ತಪ್ಪಿದಂಗೆ ಆದಾಗ ನಿನಗೆ ಅನುಭವಕ್ಕೆ ನಿನ್ನಲ್ಲೇ ಐತಿ ಅನ್ನೋದು ಅನುಭವ ದೂರ ಹೋಗ್ಬೇಕು. ಶರೀರ ಸಂಬಂಧ ಇಟ್ಕೊಂಡು ನಾವು ಅದನ್ನು ತಿಳ್ಕೊಳಕ್ಕಾಗೋದು ನನಗೆ.
ನಾವು ಅಲ್ಲದನ್ನೆಲ್ಲ ಕೈ ಬಿಟ್ಟಾಗ ನಾವು ಯಾರಿದ್ದೀವಿ ಅನ್ನೋದನ್ನು ಅನುಭವ ಮಾಡ್ಕೊಳಕ್ಕೆ ಬರ್ತೈತೆ ನಾವು. ಇದನ್ನೆಲ್ಲ ಅದು ಇರಲಿ ಇದು ಇರಲಿ ಅನ್ನೋದು ಸಾಕು. ಏನು ಹೊರಗಿಂದು ಇರಲಿ ಒಳಗಿಂದು ಇರಲಿ ಅನ್ನೋ ಕೆಲಸ ಅದ. ಹೊರಗಿಂದೆಲ್ಲ ಕೈ ಬಿಟ್ಟಾಗ ಒಳಗಿನ ಅಭ್ಯಾಸ ಶುರುವಾಗ್ತದೆ. ಆಂತರಿಕ ಅಭ್ಯಾಸ. ಹೊರಗೇನು ನೋಡೋಂಗಿಲ್ಲ, ಯಾರ ರೂಪನೂ ಇಲ್ಲ, ಗಾಯನೂ ಇಲ್ಲ, ಏನು ನಾಮಿಲ್ಲ, ರೂಪಿಲ್ಲ, ಯಾವ ಶಬ್ದ ಇಲ್ಲ ಇಲ್ಲಿ. ಎಲ್ಲ ಬಂದಾದಾಗ ಒಳಗೆ ಆಂತರಿಕವಾಗಿ ಅದನ್ನು ಅಭ್ಯಾಸ ಮಾಡಕ್ಕೆ ಬರ್ತೈತಿ. ಅದು ರೂಢಿಬೇಕು ದಿನನಿತ್ಯ. ಇಷ್ಟಿಷ್ಟು ಟೈಮ್ನಾಗ ಎಷ್ಟೆಷ್ಟರ ಹೊತ್ತು ಹೆಚ್ಚು ಆ ಮನಸ್ಸನ್ನು ನಿಲ್ಲಿಸೋ ಪ್ರಯತ್ನ ಮಾಡ್ಬೇಕು ನಾವು. ಆವಾಗ ಪೂರ್ಣ ಮನುಷ್ಯನ ಹರಿದಾಟ ನಿಂತಾಗ ಅದು ಅನುಭವ ಬರೋಕ್ಕೆ ಶುರು ಆಗ್ತದೆ ಅಭ್ಯಾಸದ ಮುಖಾಂತರ. ಯಾರಿಗಾದರೂ ಅಭ್ಯಾಸ ಮಾಡಿದಾಗ ಗೊತ್ತಾಗೋದು. ಅಭ್ಯಾಸ ಇಲ್ಲ, ಅನುಭವ ಇಲ್ಲ. ಅದಕ್ಕಾಗಿ ಹಿಂದಿನ ಜನ್ಮದ ಅಭ್ಯಾಸ ಮಾಡ್ಬೇಕನ್ನೋ ಒಲವು ಆಗ್ಬೇಕಾದ್ರೂ ಪುಣ್ಯ ಬೇಕಂತ. ಎಷ್ಟು ಮಂದಿಗೆ ಅದ್ರ ಕಡೆ ತೊಡಬೇಕನ್ನೋರು ಕೇಳಿದ್ದನ್ನು ಮನನ ಮಾಡ್ಕೊತ ಕೂಡವ್ರು ಎಷ್ಟು ಮಂದಿ ಇದ್ದಾರೆ. ಎಲ್ಲರೂ ಕೇಳಿ ಎದ್ದು ಹೋಗೋರು ಅದೇವು. ಹೊಳ್ಳಿ ತಿರುಗಿ ಅದನ್ನು ವಿಚಾರ ಮಾಡಿ ಅದರ ಲಾಭ ತಗೋಬೇಕನ್ನೋರು ಎಲ್ಲಿದೆ ಅಂದಾಗ ಹತ್ತೋದಿಲ್ಪ ಇದಂತ ನಮಗ ನಾವು ಹೇಳ್ಕೋದು ನೋಡಿದನಂತ. ಹಾಂ, ಮ್ಯಾಗಿನ ಮಾತಿಗೆ ಕೇಳ್ತೀವಿ, ಮತ್ತು ಹೊಳ್ಳಿ ಅದನ್ನು ಮರ್ತು ಬಿಡ್ತೀವಿ. ನಿಜವಾಗಿ ತಿಳ್ಕೊಂಡು ಜನ್ಮ ಸಾರ್ಥಕ ಮಾಡ್ಕೋಬೇಕಂತ ಹಂಗೆ ಉತ್ಕಟ ಇಚ್ಛೆ ಉಳ್ಳವ್ರು ಸಿಗೋದು ಭಾಳ ದುರ್ಲಭ. ಜಗತ್ತಿನೊಳಗೆ ಭಾಳ ಅತ್ಯಂತ ದುರ್ಲಭ ಮೋಕ್ಷ ತಗೋದು. ಮುಕ್ತಿ ಆಶಯ ಯಾರಿಗೆ ಸಿಗೋದು? ಅವ್ರ ಹೆಸರಿನ ಮ್ಯಾಗ ಹೊರಗಿನ ವ್ಯವಹಾರ ನೆಟ್ಟಗಾಗಲಿ ಅಂತ ಅದನ್ನು ಮಾಡ್ಕೊತ ಕುಂದ್ರು. ಹೌದು, ಪ್ರಾರಬ್ಧಕ್ಕನುಸಾರಾಗಿ ಏನಾಗೋದು ಹಾಕಿರ್ತೈತಿ ನಿನಗೆ. ಏನು ಬಾರದು ಬಪ್ಪದು ತಪ್ಪದು ಅಂತಾರಲ್ಲ, ನಿನಗೆ ಅವ ಏನೇ ಬರ್ತನ ಸಿರಿತನ ಇವೆಲ್ಲ ಮಾಡಿದ ಕರ್ಮಕ್ಕನುಸಾರ ಬರ್ತಿರ್ತಾವೆ. ಮಾನ ಮರ್ಯಾದೆ, ಮಚ್ಚಿಲೆ ಹೊಡೆಸ್ಬೋದಿದ್ರು ಮಚ್ಚಿಲೆನೂ ಹೊಡೆಸ್ಬೋದೈತಿ, ಹೂವಿನ ಹಾರ ಹಾಕ್ಸ್ಬೋದಿದ್ರು ಹೂವಿನ ಹಾರ ಪ್ರಾರಬ್ಧ ಹೆಂಗಿರ್ತೈತಿ ನಡೀತೈತಿ. ಅದನ್ನು ಯಾರಿಗೂ ತಪ್ಪಿಸೋಕೆ ಒಂದು ಕೂದಲು ಹೇಳಷ್ಟು ಬದಲಾವಣೆ ಮಾಡೋಕ್ಕಾಗಲ್ಲ ಮಾಡಿದ ಕರ್ಮ. ಸುಮ್ಮನೆ ಹೆಂಗೈತೆ ಅದನ್ನು ತಪ್ಪಿಸ್ಕೊಳಕ್ಕೆ ಹೋಗ್ಬೇಡ ಅದನ್ನು. ಏನು ಅವ ಅಜ್ಞಾನಿ. ನಾವು ಅದನ್ನು ತಪ್ಪಿಸ್ಕೋಬೇಕು ಇದನ್ನು ತಪ್ಪಿಸ್ಬೇಕು ಅಂತ ಕೂಡ ಅವ ಅಜ್ಞಾನಿ. ಅವ ಬರಲಿ ಬೇಕಾದ ಬರಲಿ, ಬಂದದ್ದೆಲ್ಲ ಬರಲಿ. ನಮ್ಮ ನೆನವನ್ಯಾಗ ಇರಾಕೆ ಬರ್ತೈತೆಲ್ಲ, ಸಂಬಂಧ ತಪ್ಪಿಸ್ಕೊಂಡು ಇರಾಕೆ ಬರ್ತದೆ. ಬರಲಿ ಬೇಕಾದಂತ ಹೆದರಕ್ಕೆ ಹೋಗ್ಬಾರ್ದು. ಈಗ ಬರಲಿ, ನಾಳೆ ಬರೋದಿಲ್ಲ, ಇವತ್ತೇ ಬರಲಿ ಅಂತ ಹೆದರಬೇಡಪ್ಪ, ಹೆದರಕ್ಕೆ ಹೋಗ್ಬಾರ್ದು ಅಂತ. ಎದೆದಂಗೆ ನಿನಗೆ ಮತ್ತಟ್ಟು ಅದು ಯಾಕ್ರಿ ಭಯ ಹುಟ್ಟಿಸ್ತೈತಿ ನಿನಗೆ. ಅಂಜಾವ್ರ ಮ್ಯಾಗ ಕಪ್ಪಿ ಹೋಗಿತಾರಂತಾರಲ್ಲ, ಹಂಗೆ ನೀ ಗಟ್ಟಿಯಾಗಿ ನಿಂತ್ರೆ ತನ್ನಿಂದ ತಾನ ಎಲ್ಲ ತನ ಕಂಟಕಗಳು ಬಯರಕ್ಕೆ. ನಿರಂತರ ಅಭ್ಯಾಸದಾಗ ತೊಡಬೇಕಲ್ಲ. ಅದಕ್ಕೆ ಅಭ್ಯಾಸ ಬೇಕಿರುತ್ತೆ. ಸತತ ಅಭ್ಯಾಸ ಮಾಡಿ ಶ್ರವಣ ಮನ ನಿಧಿಧ್ಯಾಸನದ ಅಭ್ಯಾಸ ಇದೇ ಸಾಧನ ನೋಡಿ. ಇದನ್ನು ಬಿಟ್ಟು ಸಾಧನ ಇಲ್ಲ. ಅದರೊಳಗೆ ನಾವು ಮುಂದುವರೆದ ಶ್ರವಣದ ಬಲ ಜೋರಾದಾಗ ಮನನ ಬಲ ಜೋರಾದ ನಿಧಿಧ್ಯಾಸನ ಪರಿಪಕ್ವವಾದಾಗ ನಮಗೆ ಜ್ಞಾನ ಸಮಾಧಿಯನ್ನು ಹೊಂದಿದೆ. ಇದನ್ನು ಖಾತ್ರಿ ಮಾಡ್ಕೊಳಕ್ಕೆ ನಾನು ಯಾರಿದ್ದೇನೆ ಅನ್ನೋದನ್ನು. ಅದು ನಮ್ಮ ಕೆಲಸ. ಅದನ್ನು ಮಾಡ್ಕೊಳ್ಳಿ. ಮೊದಲು ಮಾಡ್ಕೊಳ್ಳೋ ಕೆಲಸ ಅದನ್ನು. ಅದು ಆಗುವವರೆಗೂ ನಿರಂತರ ಇದೇ ಅಭ್ಯಾಸದಾಗ ತೊಡಗಬೇಕು ನಾವು. ಬಿಡಿ. ಸಕಲ ಸಾಧು ಸಂಸ್ಮರಣ ಸೂರ್ಯ ಬಂದವ್ರು ಫೋನ್ ಹಚ್ಚಿದ್ವಿ. ಮುಂಜಾನೆ